ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಎಕಾನಮಿಕ್ ಸರ್ವೆ ಕರ್ನಾಟಕದ್ದು ಪಾರ್ಟ್ 6 ವಿಡಿಯೋ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳ್ಕೊಂಡು ಮಾಡಿ ಏನು ಮಾಡ್ಬೋದು, ಏನಿದೆ ಇದು, ಯಾವುದು ಇವತ್ತು ಕವರ್ ಮಾಡ್ತಾ ಇದ್ದೀವಿ ಅಂತ. ಸೊ ಪಾರ್ಟ್ 5 ತನಕ ನಾವು ವಿ ಆಲ್ರೆಡಿ ಕವರ್ಡ್ ಮಾನವ ಅಭಿವೃದ್ಧಿ, ಇಷ್ಟು ಕವರ್ ಮಾಡಿದ್ದೀವಿ. ಸೊ ಈ ಒಂದು ಪಾರ್ಟ್ 6ಅಲ್ಲಿ ವಿ ವಿಲ್ ಟ್ರೈ ಟು ಕವರ್ ಲಿಂಗ ಮತ್ತು ಸಾಮಾಜಿಕ ಅಸಮಾನತೆ ಮತ್ತು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ, ಇದೆರಡನ್ನು ಟ್ರೈ ಮಾಡೋಣ ಕವರ್ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇಲ್ಲೊಂದು ಟಿಪ್ಸ್ ಕೊಡ್ತೀನಿ. ಏನು ಟಿಪ್ಸು ಅಂದರೆ, ಇದರ ತುಂಬ ಸ್ಕೀಮ್ಸ್ ಬರುತ್ತೆ. ಲಿಂಗ ಮತ್ತು ಸಾಮಾಜಿಕ ಅಸಮಾನತೆ ಅಂದ್ರೇನು ಅಂತಂದ್ರೆ ಏನು, ಲಿಂಗ ಅಂತಂದ್ರೇನು. ಫಾರ್ ಎಕ್ಸಾಂಪಲ್, ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ. ಅಂದರೆ ಲಿಂಗ ಸಮಾನತೆ ಇರಲ್ಲ, ಮಹಿಳೆಯರಿಗೂ ಪುರುಷರಿಗೂ, ಮಕ್ಕಳಿಗೂ ಹೆಣ್ಮಕ್ಳಿಗೂ ಗಂಡು ಅದರಿಂದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಇರ್ತಕ್ಕಂಥ ಸ್ಕೀಮ್ಸ್ಗಳಾಗಿರ್ಬೋದು. ಸಾಮಾಜಿಕ ಸಮಾನತೆ ಅಂದ್ರೇನು ಅಂದರೆ, ಮುಂದುವರಿದ ಜನಾಂಗಕ್ಕೂ ಹಿಂದುವರಿದ ಜನಾಂಗಕ್ಕೂ ಸಾಮಾಜಿಕವಾಗಿ ಸಮಾನತೆ ಇರಬೇಕು. ಸಾಮಾಜಿಕವಾಗಿ ಸೋಷಿಯಲ್ ಈಕ್ವಾಲಿಟಿ ಸಮಾನತೆ ಇರಬೇಕು. ಅಂದರೆ ಹಿಂದುಳಿದ ಜನಾಂಗ ಅಂದ್ರೇನು, ಹಿಂದುಳಿದ ಒಂದು ಜಾತಿಗಳಾಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಅಲ್ಪಸಂಖ್ಯಾತರ ಆಗಿರ್ಬೋದು. ಸೊ ಇದಲ್ದೇ ಸಾಮಾಜಿಕವಾಗಿ ಹಿಂದುಳಿದರು ಅಂದರೆ ಹಿರಿಯ ನಾಗರಿಕರಾಗಿರ್ಬೋದು, ಅವ್ರಿಗೆ ಸೌಲಭ್ಯ ಕೊಡೋದಾಗಿರ್ಬೋದು, ಮತ್ತು ಅಂಗವಿಕಲರಾಗಿರ್ಬೋದು. ಸೊ ಇದೆಲ್ಲ ಒಂದು ಸಾಮಾಜಿಕ ಸಮಾನತೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದು ಒಂದು ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ, ಬಟ್ ನಾನು ನಿಮಗೆ ಇಲ್ಲೊಂದು ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ಯಾವೀಗ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಅಡಿ ಅಂದರೆ ಮಕ್ಕಳಿಗೆ ಇರ್ತಕ್ಕಂಥ ಸ್ಕೀಮ್ಸ್ ಯಾವುದು, ಮಹಿಳೆಯರಿಗೆ ಇರ್ತಕ್ಕಂಥ ಸ್ಕೀಮ್ಸ್ ಯಾವುದು, ಮತ್ತು ಪರಿಶಿಷ್ಟ ಜಾತಿಗೆ ಇರ್ತಕ್ಕಂಥ ಸ್ಕೀಮ್ಸ್ ಯಾವುದು. ಸೊ ಈ ರೀತಿ ಸ್ಕೀಮ್ಸ್ಗಳು, ಇದು ಫುಲ್ಲು ವಿಡಿಯೋ ಬರೀ ಸ್ಕೀಮ್ ಯೋಜನೆಗಳೇ ಇದೆ. ನಾನು ಆದಷ್ಟು ಸಾರಾಂಶದಲ್ಲಿ ಅಂದರೆ ಯಾವ್ದು ಇಂಪಾರ್ಟೆಂಟ್ ಇದೆ ಅಷ್ಟು ಮಾತ್ರ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಇನ್ನೂ ಡೀಟೇಲಾಗಿ ನಾವು ನೋಡಬೇಕು ಅಂದರೆ ಇದು ಇನ್ನೂ ದೊಡ್ಡ ವಿಡಿಯೋ ಆಗುತ್ತೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಮಾತ್ರ ಈ ವಿಡಿಯೋದಲ್ಲಿ ತಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಇದೆ. ಸೊ ಅದರಿಂದ ನಾನು ನಿಮಗೆ ಹೇಳ್ತೀನಿ, ಒಂದು ಪೆನ್ನು ಒಂದು ಪುಸ್ತಕ ತೊಗೊಳ್ಳಿ. ಏನಕ್ಕೆ ಅಂದರೆ, ಈಗಲೇ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಲಿ ಮಹಿಳೆಗಿರ್ತಕ್ಕಂಥ ಸ್ಕೀಮು, ಜಸ್ಟ್ ಮಹಿಳೆ ಅಂತ ಹಾಕ್ಬಿಟ್ಟು ಸ್ಕೀಮ್ ಹೆಸರುಗಳು ಬರ್ತಾ ಹೋಗಿ, ಸ್ಕೀಮ್ ಬರ್ಕೊಂಬಿಟ್ಟು ಬ್ರ್ಯಾಕೆಟಲ್ಲಿ ಯಾವುದಕ್ಕೋಸ್ಕರ ಇರೋದು. ಈಗ ಫಾರ್ ಎಕ್ಸಾಂಪಲ್, ಅವ್ರಿಗೆ ಹೆರಿಗೆಗೋಸ್ಕರ ಇರೋದಾ, ಅವರ ಒಂದು ಪೌಷ್ಟಿಕಾಂಶ ಬೆಳವಣಿಗೆಗೋಸ್ಕರ ಇರೋದಾ, ಅವರ ಎಜುಕೇಷನ್ಗೋಸ್ಕರ ಇರೋದಾ, ಅಥವಾ ಅವ್ರ ಸ್ವಾವಲಂಬನೆ ಆಗೋಕ್ಕೆ ಅವರ ಉದ್ಯೋಗಕ್ಕೋಸ್ಕರ ಇರೋದಾ ಅಂತ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಆ ಸ್ಕೀಮ್ ಹೆಸರು ಬರ್ಬಿಟ್ಟು ಅಷ್ಟೇ. ಅಂದರೆ ಒಂದು ನಿಮಗೆ ಹೆಡ್ಡಿಂಗಲ್ಲಿ ಆ ಮಹಿಳೆಯ ಕೆಳಗೆ ಸ್ಕೀಮು, ಅದ್ರ ಸ್ಕೀಮ್ ಪಕ್ಕ ಬ್ರ್ಯಾಕೆಟಲ್ಲಿ ಯಾವುದಕ್ಕೋಸ್ಕರ. ಸೊ ಈ ರೀತಿ ನಾನು ಹೇಳ್ತೇನೆ, ಬರಿತಾ ಹೋಗಿ. ನೆಕ್ಸ್ಟ್ ನಿಮಗೆ ಅದನ್ನ ರಿವಿಷನ್ ಮಾಡೋಕ್ಕೆ ಮತ್ತು ಆನ್ಸರ್ ರೈಟಿಂಗ್ಗೆ, ಎಸ್ಪೆಷಲಿ ನೀವು PSI ಏನಾದ್ರು ಸ್ಕೀಮ್ಸ್ ಬಗ್ಗೆ ಅಥವಾ ನಿಮ್ಗೆ ಏನಾದ್ರು ಸಾಮಾಜಿಕ ಅಸಮಾನತೆ ಬಗ್ಗೆ, ಲಿಂಗ, ಜೆಂಡರ್ ಇನ್ಇಕ್ವಾಲಿಟಿ ಬಗ್ಗೆ, ಮತ್ತು ಇದೇ ರೀತಿ ನಿಮಗೆ ಬೇರೆ ಬೇರೆ ಒಂದು ಸಾಮಾಜಿಕ ಪಿಡುಗುಗಳ ಬಗ್ಗೆ ಕೇಳಿದಾಗ ನಿಮಗೆ ಪ್ರಬಂಧ ಬರೆಯೋಕ್ಕೆ ಮತ್ತು KS ಮೈನ್ಸಲ್ಲಿ ನಿಮಗೆ ಬರೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾನು ಸ್ಟಾರ್ಟಿಂಗೇ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಈ ರೀತಿ ಮಾಡಿದ್ರೆ, ಯಾಕಂದರೆ ನಿಮ್ಗೆ ಹೋಗ್ತಾ ಬೋರ್ ಆಗಬಾರ್ದು. ಸೊ ಇಂಟ್ರೆಸ್ಟಿಂಗ್ ಆಗಿರಬೇಕು. ನಾವು ಯಾವಾಗ ಇಂಟ್ರೆಸ್ಟಿಂಗ್ ಆಗುತ್ತೆ, ನಾವು ಯಾವ ರೀತಿ ಮಾಡ್ಕೋತೀವಿ ಅದ್ರ ಮೇಲೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫಸ್ಟು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ಲಿಂಗ ಮತ್ತು ಸಾಮಾಜಿಕ ಅಸಮಾನತೆಯಲ್ಲಿ ಬರ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ನಿಮಗೆ ಗೊತ್ತಿದೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಪ್ರಕಾರ ನೋಡೋದಾದ್ರೆ ನಮಗೆ 2011 ಜನಗಣತಿ ಪ್ರಕಾರ 49.3% ಮಹಿಳೆಯರಿದ್ದಾರೆ. ದೇಶದಲ್ಲಿ ನಮ್ಮದು ಹೆಚ್ಚು ಕಡಿಮೆ ರಾಜ್ಯಗಳಲ್ಲಿ ನೋಡಿದ್ರೆ ಒಂದೇ ರೀತಿ ಇದ್ರೆ, ಬಟ್ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಅದು ದೇಶಕ್ಕೆ ಅಂದರೆ ಮಹಿಳೆಯರದು ಒಂದು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ರಾಜ್ಯದ ಮಹಿಳಾ 1%, ದೇಶದ ಮಹಿಳಾ 1%. ಆದರೆ ಇಲ್ಲಿ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಯರ ಜನಸಂಖ್ಯೆ 8% 8.5. ಪರಿಶಿಷ್ಟ ಪಂಗಡ ಮಹಿಳೆಯರ ಸಂಖ್ಯೆ 3.4% ಇಲ್ಲಿ ಬ್ರಾಕೆಟಲ್ಲಿ ಭಾರತದ ಎಷ್ಟಿದೆ ಅಂತ ಕೂಡ ಇದೆ. ಸೊ ಅಲ್ಲಿ ಮುಖ್ಯವಾಗಿ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಬಲೀಕರಣ, ಮಹಿಳಾ ಸಬಲೀಕರಣದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ನೆನಪಿಟ್ಕೊಳ್ಳಿ ಅಷ್ಟೇ. ಸಮಗ್ರ ಅಭಿವೃದ್ಧಿ ಮಾಡಬೇಕು ಮಹಿಳೆಯರದು, ಅಂದರೆ ಅವರ ವುಮನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಮಾಡಬೇಕಾಗತ್ತೆ. ಅವರ ಯೋಗಕ್ಷೇಮನ ಏನು ಮಾಡಬೇಕು ನೋಡ್ಕೋಬೇಕಾಗತ್ತೆ. ಅದನ್ನು ಸಾಧಿಸಲು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಸೊ ಅದರಲ್ಲಿ ಸ್ತ್ರೀ ಶಕ್ತಿ ಯೋಜನೆ. ಸ್ತ್ರೀ ಶಕ್ತಿ ಅಂದ್ರೆ ಏನು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸ್ವಸಹಾಯ ಗುಂಪುಗಳು ಮಾಡೋಕ್ಕೋಸ್ಕರ 2000ರಿಂದ 2001ನೇ ಇಸ್ವಿಲಿ ಯೋಜನೆ ಬಂದಿರತಕ್ಕಂಥದ್ದು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಸಮಾಜದ ಬಡ ಕುಟುಂಬದಿಂದ ಇರತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮಾನ ಮನಸ್ಸಿನ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರು ಸೇರಿ, ಮತ್ತು ಪರಿಶಿಷ್ಟ ಜಾತಿ ಪಂಗಡ ವರ್ಗಕ್ಕೆ ಸೇರಿದ
15 ರಿಂದ 20 ಮಿನಿಮಮ್ 15 ರಿಂದ 20 ಮಹಿಳೆಯರನ್ನು ಒಟ್ಟು ಸೇರಿಸಿ ಸ್ವಸಹಾಯ ಗುಂಪುಗಳಾಗಿ ಮಾಡ್ಕೊಂಡಿರೋದು. ನಿಮ್ಗೆ ಗೊತ್ತಿರೋ ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ನೀವು ಸ್ಟ್ಯಾಟಿಕ್ ಪೋರ್ಷನ್ ಎಕಾನಮಿ ಓದಿದ್ರೆ ಗೊತ್ತಿರುತ್ತೆ. ಸೊ ಇವನ್ ನಾನು ಎಕಾನಮಿ ಸೀರೀಸ್ ನಾನು ಏನು ಮಾಡಿದ್ದೀನಿ NCERT ಬೇಸಿಸ್ಸು, ಇವನ್ ನೀವು ಪ್ಲೇಲಿಸ್ಟ್ ಕೂಡ ರೆಫರ್ ಮಾಡ್ಬೋದು. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನು ಮಾಡುತ್ತೆ, ಅವರೇ ಒಂದು ಸಂಘ ಕಟ್ಕೊಂಡು ಅವ್ರಿಗೆ ಎಷ್ಟೊಂದು ಉಪಯೋಗಗಳಿದೆ. ಅವ್ರಿಗೆ ವಿತೌಟ್ ಕೊಲ್ಯಾಟ್ರಲ್ ಲೋನ್ ಸಿಗುತ್ತೆ, ಅಂತಂದರೆ ಏನೋ ಅವ್ರು ಅಡ ಹಿಡದೆ ಲೋನ್ ಸಿಗ್ತಕ್ಕಂಥದ್ದು. ಸೊ ನಬಾರ್ಡ್ ಸಂಸ್ಥೆಯಿಂದ ಅವ್ರಿಗೆ ಲೋನ್ ತೊಗೋಬೋದು, ಅಂದರೆ ಡೈರೆಕ್ಟ್ ನಬಾರ್ಡಿಂದಲ್ಲ, ಅವರು ರೀಜನಲ್ ರೂರಲ್ ಬ್ಯಾಂಕಿಗೆ ಕೊಡ್ತಾರೆ, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿಗೆ, ಅಲ್ಲಿಂದ ಅವ್ರು ತೊಗೊಳ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ತುಂಬ ಇದೆ, ಬಟ್ ಇದ್ರ ಬಗ್ಗೆ ಯಾವಾಗ ಬಂತು, ಇದು ಪರ್ಪಸ್ ಏನು ಅಂತ ತಿಳ್ಕೊಳ್ಳಿ ಎಕಾನಮಿಕ್ ಸರ್ವೇಲಿ ಅಷ್ಟೇ. ನೆಕ್ಸ್ಟು ಬಾಲಕಿಯ ವಸತಿ ನಿಯಮ ಯೋಜನೆ. ಬಾಲಕಿಯರಿಗೆ, ಗ್ರಾಮೀಣ ಪ್ರದೇಶ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರೋತ್ಸಾಹಿಸಲು, ಶಾಲೆ ಬಿಡುವುದನ್ನು ತಪ್ಪಿಸಲು ಇದನ್ನು ತಂದಿರತಕ್ಕಂಥದ್ದು. ಅಂದರೆ 20 ಮೆಟ್ರಿಕ್ ಪೂರ್ವ, 21 ಮೆಟ್ರಿಕ್ ಪೂರ್ವದ ನಂತರ ಒಟ್ಟಾರೆ 41 ಬಾಲಕಿಯರ ವಸತಿ ನಿಲಯಗಳಿಗೆ ಆಲ್ರೆಡಿ ನಮ್ಮ ಒಂದು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂದರೆ ಬಾಲಕಿಯರಿಗೋಸ್ಕರ, ಎಸ್ಪೆಷಲಿ ಗ್ರಾಮೀಣ ಪ್ರದೇಶ ಹೆಣ್ಣು ಮಕ್ಕಳಿಗೋಸ್ಕರ. ನೆಕ್ಸ್ಟ್ ಸ್ಕೀಮು ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ಸಂರಕ್ಷಣೆ. ಕೌಟುಂಬಿಕ ಹಿಂಸೆ ಅಂದರೆ ಏನು, ವರದಕ್ಷಿಣೆ ಕಿರುಕುಳಗಳಾಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಪಿಡುಗುಗಳಾಗಿರ್ಬೋದು, ಮತ್ತು ಅವರ ಕುಟುಂಬದವರಾಗಿರೋದು, ಅವ್ರನ್ನ ಇಂಥ ದೌರ್ಜನ್ಯಕ್ಕೊಳಗಾದವ್ರನ್ನ ಹತೋಟಿಗೆ ತರಲು ಮತ್ತು ಲಿಂಗ ಸಮಾನತೆಯನ್ನು ಸಾಧಿಸಲು, ತುಳಿತದಿಂದ ಮಹಿಳೆಯರನ್ನು ರಕ್ಷಿಸಲು ಈ ಕಾಯ್ದೆ ಇರತಕ್ಕಂಥದ್ದು. ಇದು ಕಾಯ್ದೆ ಅಡಿ ಏನು ಮಾಡ್ತಾರೆ ಅಂತಂದರೆ, ಮಹಿಳೆಯರ ಆಶ್ರಮಗಳನ್ನ ಮತ್ತು ಗೃಹಗಳನ್ನ, ಅಲ್ಪಾವಧಿಯ ವಸತಿ ಗೃಹಗಳಿರುತ್ತೆ, ಮಹಿಳೆಯರ ಆಶ್ರಯಗಳಿರುತ್ತೆ, ಸಾಂತ್ವನ ಕೇಂದ್ರಗಳಿರುತ್ತೆ. ಇದೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಮಹಿಳಾ ಆಶ್ರಯ ಕೇಂದ್ರ ಎಂದರೇನು, ಅಪ್ಕಮಿಂಗ್ ಸ್ಲೈಡ್ಸಲ್ಲಿ ನಾನು ಹೇಳ್ತೀನಿ. ಅಲ್ಪಾವಧಿ ವಸತಿ ಗೃಹಗಳು ಅಂದ್ರೇನು, ಸಾಂತ್ವನ ಕೇಂದ್ರಗಳು, ರಕ್ಷಣಾ ಗೃಹಗಳಂದ್ರೇನು, ಇದೆಲ್ಲ ಇರ್ತಕ್ಕಂಥದ್ದು. ನೋಡಿ, ಸಾಂತ್ವನ ಯೋಜನೆ. ಸಾಂತ್ವನ ಅಂದ್ರೆ ಏನು ಅಂದರೆ, ಅತ್ಯಾಚಾರ, ಕೌಟುಂಬಿಕ ಹಿಂಸೆ, ವರದಕ್ಷಿಣೆ, ಲೈಂಗಿಕ ಕಿರುಕುಳ ಇಂಥವ್ರನ್ನ ಏನು ಮಾಡ್ತಾರೆ, ರಕ್ಷಿಸಿ ಅವ್ರನ್ನ ಒಂದು ಸಾಂತ್ವನ ಅಂದರೆ ಪುನರ್ವಸತಿ ಕೊಡೋಕ್ಕೋಸ್ಕರ ಅವ್ರಿಗೆ ಏನು ಮಾಡ್ತಾರೆ, ಈ ಯೋಜನೆ ಅಡಿ ಅವ್ರನ್ನ ತಾತ್ಕಾಲಿಕವಾಗಿ ಆರ್ಥಿಕ ನೆರವು ಕೊಡ್ತಕ್ಕಂಥದ್ದು, ಮತ್ತು ಅವ್ರಿಗೆ ಆಶ್ರಯ ಕೊಡ್ತಕ್ಕಂಥ, ರಕ್ಷಣೆ ಕೊಡ್ತಕ್ಕಂಥದ್ದು ಈ ಸಾಂತ್ವನ ಯೋಜನೆ ಅಡಿಲಿ ಬರುತ್ತೆ. ರಕ್ಷಣೆ ಕೊಟ್ಟು ಏನು ಮಾಡ್ತಾರೆ, ಅವ್ರ ಕಾಲ ಮೇಲೆ ನಿಂತ್ಕೋಬೇಕು. ಅದಕ್ಕೆ ಅವ್ರಿಗೆ ಸ್ಕಿಲ್ಸ್ ಬೇಕು, ಕೌಶಲ್ಯ ವೃದ್ಧಿ, ಏನಾದ್ರು ಒಂದು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೌಶಲ್ಯ ಹೆಚ್ಚಿಸಿ ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಯೋಜನೆ ಸಾಂತ್ವನ ಯೋಜನೆ. ಅರ್ಥ ಆಯ್ತಲ್ವಾ? ಈ ಗೆಳತಿ ಅಂತಕ್ಕಂಥ ಇನ್ನೊಂದಿದೆ, ವಿಶೇಷ ಚಿಕಿತ್ಸಾ ಘಟಕಗಳು ಅಂತ. ಏನು ಅಂದರೆ, ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಸಮಗ್ರ ಸೌಲಭ್ಯ ವೈದ್ಯಕೀಯ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಪೊಲೀಸ್ ನೆರವು ಕೊಡ್ತಕ್ಕಂಥದ್ದು, ಮತ್ತು ಕಾನೂನು ನೆರವು. ಅವ್ರ ಕಾನೂನು ನೆರವು ಬೇಕಲ್ವಾ, ಅವರ ಎಲ್ಲಿಂದ ಅವ್ರಿಗೆ ಅನ್ಯಾಯವಾಗಿದೆ ಅವ್ರ ಜೊತೆ ಹೋರಾಡೋದಕ್ಕೋಸ್ಕರ. ಮತ್ತು ಅಷ್ಟು ಅಲ್ಲದೆ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವ್ರಿಗೆ ಬೇರೆ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳೋ ಇದು ಇರತಕ್ಕಂಥದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೆ ಗೆಳತಿ ಅಂತಕ್ಕಂಥದ್ದು. ಎಲ್ಲ ಜಿಲ್ಲಾ ಆಸ್ಪತ್ರೆ, ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆ ಅಂದರೆ ಆಸ್ಪತ್ರೆಗಳಲ್ಲೂ ಕೂಡ ಇದನ್ನು ಮಾಡಿದ್ದಾರೆ. ಇದು ಒಟ್ಟು 33 ಘಟಕಗಳು ಕಾರ್ಯನಿರ್ವಹಿಸ್ತಿದೆ. 24/7 ಈ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಜೊತೆಗೆ ಮಹಿಳಾ ಸಹಾಯವಾಣಿ ಕೂಡ ನೆನಪಿಟ್ಕೊಳ್ಳಿ, 181 ಸೌಲಭ್ಯ ಕಲ್ಪಿಸುತ್ತಿದೆ. ಎಕ್ಸಾಮಲ್ಲೂ ಕೂಡ ಕೇಳಬಹುದು. ಇಂಥ ಎಕ್ಸಾಮ್ಗಳಲ್ಲೇ ನಿಮಗೆ ಡಿಫಿಕಲ್ಟ್ KS ಪ್ರಿಲಿಮ್ಸಲ್ಲಿ ಕೇಳೋದು ಹಿಂಗೆ, ಮಹಿಳಾ ಸಹಾಯವಾಣಿ ಸೌಲಭ್ಯ ಕಲ್ಪಿಸಲು ಇರ್ತಕ್ಕಂಥ ಒಂದು ವಾಣಿಯ ನಂಬರ್ ಏನು ಅಂತ ಕೂಡ ನಿಮಗೆ ಕೇಳ್ಬೋದು, ಸಂಖ್ಯೆ ಏನು ಅಂತ, 181. ಅದೇ ರೀತಿ ಒನ್ ಸ್ಟಾಪ್ ಅಂತಕ್ಕಂಥದ್ದು, ಒನ್ ಸ್ಟಾಪ್ ಸೆಂಟರ್ ಸಖಿ ಅಂತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ 100% ಕೇಂದ್ರದ ಪಾಲಿರ್ತಕ್ಕಂಥ ಒಂದು ಯೋಜನೆ. ಇದು ಸೇಮು ಕರ್ನಾಟಕದ ಏನು ಗೆಳತಿ ಅಂತ ನೋಡಿದ್ವಿ, ಅದೇ ರೀತಿ ಇದು ಕೂಡ ಒಂದೇ ಸೂರಿನಡಿ ಎಲ್ಲ ಸಮಗ್ರ ಸೌಲಭ್ಯಗಳನ್ನು ಒದಗಿಸ್ಕೊಡೋದು. ಯಾವುದು ಸಮಗ್ರ ಸೌಲಭ್ಯ ಅಂದರೆ, ವೈದ್ಯಕೀಯ ಚಿಕಿತ್ಸೆ ನೆರವು, ಪೊಲೀಸ್ ನೆರವು, ಕಾನೂನು ನೆರವು, ಸಮಾಲೋಚನಾ ವ್ಯವಸ್ಥೆ, ಇದೆಲ್ಲನೂ ಕೂಡ ಒನ್ ಸ್ಟಾಪ್ ಸೆಂಟರ್ನ ಸ್ಥಾಪನೆ ಮಾಡಿ ಒದಗಿಸ್ಕೊಡ್ತಕ್ಕಂಥ. ಇದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಸ್ಥಾಪನೆ ಮಾಡಬೇಕು ಅಂತ ಇದೆ. ಅಟ್ ಪ್ರೆಸೆಂಟ್ ಇವಾಗ ಫಸ್ಟ್ ಉಡುಪಿಯಲ್ಲಿ ಆಗಿರ್ತಕ್ಕಂಥದ್ದು, ಅದು ಕಾಮಗಾರಿ ಕೂಡ ಪೂರ್ಣಗೊಂಡಿದೆ, ಕಾರ್ಯ ಕೂಡ ನಿರ್ವಹಿಸ್ತಾ ಇದೆ. ಇನ್ನು ಮಿಕ್ಕಿದ 29 ಜಿಲ್ಲೆಗಳಲ್ಲಿ ಮಂಜೂರಾತಿ ನೀಡಿದ್ದು ಕಟ್ಟಡ ಕಾಮಗಾರಿ ಇನ್ನು ಪ್ರಗತಿಯಲ್ಲಿದೆ. ಸೊ ಒನ್ ಸ್ಟಾಪ್ ಸೆಂಟರ್ ಸಖಿ ಅಂತಕ್ಕಂದ್ರೆ ಕೇಂದ್ರದ 100% ಪಾಲಿರ್ತಕ್ಕಂಥ ಒಂದು ಯೋಜನೆ. ಮತ್ತು ಸ್ವಾಧಾರ ಗೃಹ. ಏನದು ಸ್ವಾಧಾರ ಗೃಹ ಅಂದರೆ, ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಮಹಿಳೆಯರಿಗೆ ಯೋಜನೆ ಇದು. ಇದು ಕೇಂದ್ರದ ಪಾಲು 60% ಇದೆ, ರಾಜ್ಯದ ಪಾಲು 40% ಇದೆ. ಏನು ಸ್ವಾಧಾರ ಗೃಹ ಅಂತಂದ್ರೆ ಏನು ಅಂದರೆ, ಇಲ್ಲಿ ನೋಡಿ, ಕೇಂದ್ರ ಸರ್ಕಾರ ಸ್ವಾಧಾರ ಕೇಂದ್ರಗಳನ್ನು, ಅಲ್ಪಾವಧಿ ವಸತಿ ಗೃಹಗಳನ್ನು ವಿಲೀನಗೊಳಿಸಿ ಸ್ವಾಧಾರ ಗೃಹ ಯೋಜನೆ ಪುನರಾವರ್ತನೆ ಮಾಡಿದೆ. ಏನು ಇದರ ಅರ್ಥ ಅಂದರೆ, ಕಷ್ಟದಲ್ಲಿರತಕ್ಕಂಥ ಮಹಿಳೆಯರಿಗೆ ಆಶ್ರಯ ಕೊಡೋದು, ಆಹಾರ ಬಟ್ಟೆ ತರಬೇತಿ ಕೊಡೋದು, ಶಿಕ್ಷಣ ಕೊಡೋದು, ಇದ್ರ ಜೊತೆಗೆ ಅವರು ಸಶಕ್ತರಾಗಿ ಮಾಡ್ತಕ್ಕಂಥದ್ದು ಈ ಯೋಜನೆ ಉದ್ದೇಶ. ಇದು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಯೋಜನೆ ಅನುಷ್ಠಾನಗೊಳಿಸ್ತಾರೆ. ಅಂದರೆ NGOs ಇರ್ತಲ್ಲ, NGO ಸ್ವಯಂ ಸೇವಕರು ಅಂತ ಸಂಘಗಳಿರ್ತಲ್ಲ, ಅಲ್ಲಿ ಮುಖಾಂತರ ಇದನ್ನ ಸ್ವಾಧಾರ ಗೃಹ ಅಂತಕ್ಕಂಥದ್ದು ಮಹಿಳೆಯರಿಗೋಸ್ಕರ ಇರ್ತಕ್ಕಂಥದ್ದು. ಒಂದು ಇಲ್ಲಿ ಸಲಹಾ ಕೇಂದ್ರ, ತರಬೇತಿ ಕೇಂದ್ರ, ವೈದ್ಯಕೀಯ ಕೇಂದ್ರ ಎಲ್ಲನೂ ಕೂಡ
ಕೇಂದ್ರ ಸರ್ಕಾರ ಒದಗಿಸ್ಕೊಡ್ತಕ್ಕಂಥದ್ದು. ಸೊ ನೆಕ್ಸ್ಟು ಸ್ಥೈರ್ಯ ಯೋಜನೆ. ನಾನು ಇಲ್ಲಿ ಎಷ್ಟೊಂದು ಬೇರೆ ಬೇರೆ ಸಣ್ಣ ಪುಟ್ಟ ಯೋಜನೆಗಳಿದೆ ಎಕನಾಮಿಕ್ಸಲ್ಲಿ ಸ್ನೇಹಿತರೆ, ಮುಖ್ಯವಾದ ಏನು ಇಂಪಾರ್ಟೆಂಟು ಅದನ್ನು ಮಾತ್ರ ತಂದಿದ್ದೀನಿ. ಸೊ ಸ್ಥೈರ್ಯ ಯೋಜನೆ ಅಂದರೆ ಏನು? ಮಹಿಳೆಯರಿಗೆ ಸ್ಥೈರ್ಯ ಬೇಕು. ಎಂಥ ಮಹಿಳೆಯರಿಗೆ? ದೌರ್ಜನ್ಯಕ್ಕಾಗಿರೋ ಮಹಿಳೆಗೆ, ಕಿರುಕುಳದಿಂದ ಮತ್ತು ಲೈಂಗಿಕತೆಯಿಂದ ಇದು ಅನುಭವಿಸಿರೋಂಥ ಮಹಿಳೆಯರಿಗೆ ಅವ್ರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು. ಸೊ ಈ ಯೋಜನೆಯಲ್ಲಿ ಏನು ಮಾಡ್ತಾರೆ ಸ್ಥೈರ್ಯ ಯೋಜನೆಯಲ್ಲಿ ಅಂದರೆ 25,000ಗಳನ್ನು ದೂರು ದಾಖಲಿಸಿದ 24 ಗಂಟೆ ಒಳಗೆ ಆರ್ಥಿಕ ಪರಿಹಾರ ನೀಡ್ತಾರೆ. ಇದಲ್ಲದೆ 2 ಲಕ್ಷವರೆಗೆ ವೈದ್ಯಕೀಯ ಚಿಕಿತ್ಸೆಗೆ ನೆರವು ಕೂಡ ಕೊಡ್ತಾರೆ. ಎಂಥವ್ರಿಗೆ? ದೌರ್ಜನ್ಯ ಅಥವಾ ಆ್ಯಸಿಡ್ ದಾಳಿಯಿಂದ ಮಹಿಳೆ ಮೃತಪಟ್ಟ ಸಂದರ್ಭದಲ್ಲಿ 1 ಲಕ್ಷ ಮರಣ ಪರಿಹಾರದ ಕುಟುಂಬಕ್ಕೆ ಕೂಡ ನೀಡಲಾಗುತ್ತೆ. ಇದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವಿಲೀನದೊಂದಿಗೆ ಸರ್ಕಾರ ಇದನ್ನು ತಂದಿರತಕ್ಕಂಥದ್ದು. ಸೊ ಸ್ಥೈರ್ಯ ಯೋಜನೆ ಅಂದ್ರೇನು? ಮಹಿಳೆಗೆ ಸ್ಥೈರ್ಯ ಕೊಡಬೇಕು. ಹೆಂಗೆ ಕೊಡ್ತೀರಾ? ಅವ್ರಿಗೆ ಎಜುಕೇಷನ್ ಜೊತೆ ಅಲ್ಲಿಗೆ ದುಡ್ಡು ಕೂಡ, ಆರ್ಥಿಕವಾಗಿ ಕೂಡ ಸಹಾಯ ಮಾಡಬೇಕು, ವೈದ್ಯಕೀಯ ಚಿಕಿತ್ಸೆಗೆ ಕೂಡ ಸಹಾಯ ಮಾಡಬೇಕಾಗತ್ತೆ. ಜೊತೆಗೆ ಮೃತಪಟ್ಟರೆ ಅವರ ಮನೆಯವ್ರಿಗೂ ಕೂಡ 1 ಲಕ್ಷ ಮರಣ ಪರಿಹಾರ ಕೂಡ ಕೊಡ್ತಾರೆ. ಸೊ ನೆಕ್ಸ್ಟು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ. ಈಗ ಮಹಿಳಾ ಅಭಿವೃದ್ಧಿ ಪ್ರಮುಖ ಕಾರ್ಯಕ್ರಮ ನೋಡ್ಕೊಂಡ್ಬಂದ್ವಿ. ಅದೇ ರೀತಿ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಇಂಪಾರ್ಟೆಂಟು. ಕರ್ನಾಟಕ ಜನಸಂಖ್ಯೆಯಲ್ಲಿ 11.72% ನಮಗೆ ಹಾಂ 11.72% ಮಕ್ಕಳಿದ್ದಾರೆ, ಅಂದರೆ 0 to 6 ವರ್ಷದ ಮಕ್ಕಳಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ಯಾವ್ದು ಅಂದರೆ ಭಾಗ್ಯಲಕ್ಷ್ಮಿ. ನಿಮಗೆ ಗೊತ್ತು, ಭಾಗ್ಯಲಕ್ಷ್ಮಿ ಬಾಂಡ್ ಕೊಡ್ತಾರೆ. ಬಡತನ ರೇಖೆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಹುಟ್ಟಿದವ್ರಿಗೆ 1 ಲಕ್ಷದ ತನಕ, ಇದು 2 ಲಕ್ಷ ಮಾಡಬೇಕು ಅಂತಿದ್ದಾರೆ, ಅವ್ರಿಗೆ ಬಾಂಡ್ನ ವಿತರಿಸ್ತಕ್ಕಂಥದ್ದು. ಅದು 18 ವರ್ಷ ಆದಮೇಲೆ ಅವ್ರಿಗೆ ಸಿಗ್ತಕ್ಕಂಥದ್ದು. ಇಲ್ಲಿ ಏನಕ್ಕೆ ಇದು ಉದ್ದೇಶ ಅಂದರೆ ಲಿಂಗಾನುಪಾತನ ಉತ್ತಮಗಳು. ಯಾಕಂದರೆ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತೆ, ಹೆಣ್ಣು ಮಕ್ಕಳು ಅಂತ ಅವ್ರನ್ನ ತಿರಸ್ಕಾರ ಮಾಡಬಾರ್ದು. ಸೊ ಅದರಿಂದ ಈ ಸ್ಕೀಮ್ಗಳು ಕೊಟ್ಟಾಗ ಓಕೆ, ನಾವು ಹುಟ್ಟಿದ ಮಗುಗೆ 1 ಲಕ್ಷ ಸರ್ಕಾರನೇ ಕೊಡ್ತಾ ಇದೆ ಅನ್ನೋ ಒಂದು ಸಾಮಾಜಿಕ ಕಳಕಳಿ ಇರಲಿ, ಪಿಡುಗುಗಳಾದ ಬಾಲ ಕಾರ್ಮಿಕತೆ ಹೋಗಲಿ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ ಇದೆಲ್ಲ ನಿರ್ಮೂಲನೆ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇದು ಒಂದು ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಮ್ಯಾಕ್ಸಿಮಮ್ ಅಂದರೆ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಆರ್ಥಿಕ ಸಹಾಯ ಕೊಡ್ತಕ್ಕಂಥದ್ದು. ಬಡತನ ರೇಖೆಗಿಂತ ಕಮ್ಮಿ ಇರೋರು ಇವರು 18 ವರ್ಷ ತುಂಬಿದ ನಂತರ ಬಡ್ಡಿ ಸಮೇತ ಈ ಮೊತ್ತ ಅವ್ರಿಗೆ ಸಿಗ್ತಕ್ಕಂಥದ್ದು. ಇದನ್ನ ಅಲ್ಲದೆ ಈ ಒಂದು ಸ್ಕೀಮ್ನ ಒಂದು ಎಲ್ಲ ದಾಖಲೆಗಳು, ಅವ್ರ ದಾಖಲೆಗಳನ್ನು ನಿಗಾವಹಿಸಲು ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕೂಡ ಒಂದು ತಂತ್ರಾಂಶವನ್ನು NIC ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ಸಂಸ್ಥೆ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಅವರ ಒಂದು ದಾಖಲೆಗಳು, ಆರೋಗ್ಯ, ಶಿಕ್ಷಣ, ಅವರೆಲ್ಲ ವಲಸೆ ಹೋಗಿದ್ರೆ ಎಲ್ಲ ದಾಖಲೆಗಳು ಅಲ್ಲಿರ್ತಕ್ಕಂಥದ್ದು. 18 ವರ್ಷ ತುಂಬುವವರೆಗೆ ವೀಕ್ಷಿಸ್ತಕ್ಕಂಥದ್ದು ಅದನ್ನ. ಮತ್ತು ಈ ಯೋಜನೆ ಮೊದಲು 1 ವರ್ಷದ ತನಕ ಮಕ್ಕಳು ಹುಟ್ಟಿದ 1 ವರ್ಷದೊಳಗೆ ಮಾಡಿಸ್ಬೇಕಾಗಿತ್ತು. ಆದರೆ ಈಗ ಅದು 2 ವರ್ಷದ ಅವಧಿಯೊಳಗೆ ಈ ಯೋಜನೆ ನೋಂದಾಯಿಸ್ಕೊಳ್ಳೋಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ನೆಕ್ಸ್ಟ್ ಏನು ನೋಡಿ, ಇದು ಇವಾಗ ಹೇಳಿದ 11.72% ನಮ್ಮ ಕರ್ನಾಟಕದಲ್ಲಿರೋದು. ಸೊ ಅಖಿಲ ಭಾರತದಲ್ಲಿ 18.59% ಅಷ್ಟಿದೆ. ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಹೋಲಿಸ್ಕೊಂಡ್ರೆ ಮಕ್ಕಳ ಒಂದು ಜನಸಂಖ್ಯೆ ಏನಿದೆ ಅದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದೆ. ಸೊ ನೆಕ್ಸ್ಟು ಸಮಗ್ರ ಶಿಶು ಅಭಿವೃದ್ಧಿ, ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸಮಗ್ರ ಶಿಶು ಅಭಿವೃದ್ಧಿ ಅಂದರೆ ಸಮಗ್ರವಾಗಿ ಅಂದ್ರೇನು? ಅವ್ರಿಗೆ ಆಹಾರದಿಂದ ಹಿಡಿದು, ಪೌಷ್ಟಿಕಾಂಶದಿಂದ ಹಿಡಿದು, ಚುಚ್ಚುಮದ್ದುದಿಂದ ಹಿಡಿದು, ಮತ್ತು ಅವರ ಶಿಕ್ಷಣದಿಂದ ಹಿಡಿದು ಎಲ್ಲವನ್ನು ಕೊಡ್ತಕ್ಕಂಥ ಒಂದು ಸ್ಕೀಮ್ನ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಇದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ. ಇದು ಇಲ್ಲಿ 6 ಸೇವೆಗಳು ಇದ್ರ ಒಳಗೆ ಇದ್ರದ್ದು ಯಾವ್ದಾದ್ರು ಅಂದರೆ ಇಲ್ಲಿ ನೋಡಿ, ಪೂರಕ ಅಂದರೆ ಪೌಷ್ಟಿಕ ಆಹಾರ, ಚುಚ್ಚುಮದ್ದು, ಆರೋಗ್ಯ ತಪಾಸಣೆ, ಮಾಹಿತಿ ಸೇವೆ, ತಾಯಂದರಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಶಿಕ್ಷಣ, 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ, ಇದೆಲ್ಲ ಈ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈ ಯೋಜನೆ 1975ರಲ್ಲಿ ಜಾರಿಯಾಗಿರ್ತಕ್ಕಂಥದ್ದು. ಸೊ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಈ ಯೋಜನೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದು ಡೀಟೇಲ್ ಆಗಿ ಹೇಳೋದಾದರೆ ಈಗ ಏನೇನೋ ನೋಡಿದ್ವಿ ಅದನ್ನ ಡೀಟೇಲ್ ಆಗಿ ನೋಡೋಣ. ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅಂತ ನೋಡಿದ್ವಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಿದೆ ಅಂದರೆ ರಾಜ್ಯ ಸರ್ಕಾರ ವೆಚ್ಚ ಮಾಡಿ 50% ಅಷ್ಟು ವೆಚ್ಚ ಮಾಡುತ್ತೆ, ಕೇಂದ್ರ 50%. ಬಟ್ ಇದನ್ನು ಕೇಂದ್ರ ಸರ್ಕಾರ ಮರುಪಾವತಿಸುತ್ತೆ. ಇಲ್ಲಿ ಪ್ರತಿದಿನ ಮನೆಯಲ್ಲಿ ಆಹಾರ ಅಂದರೆ ಪೌಷ್ಟಿಕ ಆಹಾರ ಕೊಡಬೇಕಲ್ಲ. ಹೆಂಗೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಅಂದರೆ ಅವ್ರು ಸೇವಿಸುವ ಗ್ರಾಮು ಮತ್ತು ಪ್ರೋಟೀನ್ ಕ್ಯಾಲೋರಿ ಆಧಾರಿತದ ಮೇಲೆ ಹೇಳ್ತಕ್ಕಂಥದ್ದು. 6 ವರ್ಷದ ಒಳಗಿನ ಮಕ್ಕಳಿಗೆ 500 ಕ್ಯಾಲೋರಿಗಳನ್ನು ಕೊಡಬೇಕು ಅಂತ ಹೇಳುತ್ತೆ. 12 ರಿಂದ 15 ಗ್ರಾಮ್ ಪ್ರೋಟೀನ್ ಇರಬೇಕು. ಮತ್ತು ಬಾಲಕರಿಗೆ 600 ಕ್ಯಾಲೋರಿಗಳನ್ನು, 18 ರಿಂದ 20 ಗ್ರಾಮ್ ಪ್ರೋಟೀನ್ ಇರಬೇಕು. ಅದರಲ್ಲಿ ತೀವ್ರ ಅಪೌಷ್ಟಿಕತೆ ಮಕ್ಕಳಿಗೆ 800 ಕ್ಯಾಲೋರಿಗಳಷ್ಟು 20 ರಿಂದ 25 ಗ್ರಾಮ್ ಪ್ರೋಟೀನ್ ನೀಡುವ ಉದ್ದೇಶದಿಂದ ಯೋಜನೆ ಇರತಕ್ಕಂಥದ್ದು. ಇದು ವರ್ಷದಲ್ಲಿ 300 ದಿನಗಳ ಪೂರಕ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತೆ. ಇಲ್ಲಿ ಕೋಷ್ಟಕ ಅಂತ ಏನು ಕೊಟ್ಟಿದ್ದೀನಿ, ಇಲ್ಲಿ ನಾನು ಪ್ರತಿಯೊಂದು ಈ ಒಂದು ಚಾಪ್ಟ್ರಲ್ಲಿ
ಅಂದರೆ ಸರ್ಕಾರ ಏನು ಸಾಧನೆ ಮಾಡಿದೆ, ಎಷ್ಟು ಅಂಕಿಅಂಶಗಳು ಕೊಟ್ಟಿದ್ದಾರೆ, ಬಟ್ ಅದು ನಮಗೆ ನೆಸೆಸಿಟಿ ಇಲ್ಲ. ಮೊದಲು ಹಾಕೋಣ ಇಲ್ಲಿ ತರೋಣ ಅಂತ ಅಂದ್ಕೊಂಡಿದೆ, ಬಟ್ ಇದು ಜಸ್ಟ್ ನಂಬರ್ಸು, ನಮಗೆ ಇದು ಬೇಕಾಗಿಲ್ಲ. ಎಕ್ಸಾಮಲ್ಲಿ 100% ಆ ಒಂದು ಇದನ್ನು ಕೇಳಲ್ಲ, ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಇದಕ್ಕೆ, ನಾವು ಎಷ್ಟು ಟಾರ್ಗೆಟ್ ಮಾಡಿದ್ವಿ ಅವೆಲ್ಲ ಕೇಳಲ್ಲ. ಬಟ್ ಏನು ಇದರ ಒಂದು ಸ್ಕೀಮು ಏನು, ಅದ್ರ ಪರ್ಪಸ್ ಏನು ಅಂತ ಏನಂತದ್ದು ತಿಳ್ಕೊಂಡ್ರೆ ಸಾಕು. ಸೊ ಅದರಿಂದ ನೆಕ್ಸ್ಟು ಕ್ಷೀರಭಾಗ್ಯ ಯೋಜನೆ ಇದೆ. ಕ್ಷೀರಭಾಗ್ಯ ಯೋಜನೆ ಅಂದ್ರೇನು ಅಂದ ತಕ್ಷಣ ನೀವು ಕ್ಷೀರ ಅಂದ ತಕ್ಷಣ ಇದು ವ್ಯವಸಾಯಕ್ಕೋಸ್ಕರ ಅಂದರೆ ಹೈನುಗಾರಿಕೆ ಉತ್ತಮಪಡಿಸೋಕ್ಕೆ ಅಂತ ಎಷ್ಟೊಂದು ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಇದು ಅರ್ಥ ರಾಜ್ಯದಲ್ಲಿ ಅಂಗನವಾಡಿ ಮಕ್ಕಳ ಅಡಿಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ವಾರದಲ್ಲಿ 2 ದಿನ ನೀಡಲಾಗ್ತಿದ್ದ ಹಾಲನ್ನು 2017ರಿಂದ 5 ದಿನಕ್ಕೆ ಏರಿಸಿದ್ದಾರೆ. ಅಂದರೆ ಹೆಂಗೆ 5 ದಿನಕ್ಕೆ ಹಾಲು ಕೊಡ್ತಾರೆ, 15 ಗ್ರಾಮ್ ಹಾಲಿನ ಪುಡಿಯಿಂದ 150 ml ಹಾಲು ಮತ್ತು 10 ಗ್ರಾಮ್ ಸಕ್ಕರೆ ಒಳಗೊಂಡು ಕೆನೆಬರದ ಹಾಲನ್ನು ಕೊಡ್ತಾ ಇರೋದು. ಇದು ಡಿಸೆಂಬರ್ ಅಂತ್ಯಕ್ಕೆ ಎಷ್ಟು ಲಕ್ಷ ಇದೆ, ಇದೆಲ್ಲ ನಮಗೆ ನೆಸೆಸಿಟಿ ಇಲ್ಲ. ಇದರ ಅರ್ಥ ಏನು ಅನ್ನೋದು ತಿಳ್ಕೊಳ್ಳಿ. ಇವಾಗ ಅಟ್ ಪ್ರೆಸೆಂಟ್ ವಾರಕ್ಕೆ 5 ದಿನ ಹಾಲು ಕೊಡ್ತಾ ಇದ್ದಾರೆ ಕ್ಷೀರಭಾಗ್ಯ ಯೋಜನೆ ಅಡಿ. ಮತ್ತು ಸೃಷ್ಟಿ ಯೋಜನೆ. ವಾಟ್ ಇಸ್ ಸೃಷ್ಟಿ ಯೋಜನೆ? 3 ರಿಂದ 6 ವರ್ಷದ ಎಲ್ಲ ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು ಸೃಷ್ಟಿ ಯೋಜನೆಯ ಅಡಿಯಲ್ಲಿ ಬರ್ತಕ್ಕಂಥದ್ದು. ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಅಂತಕ್ಕಂಥದ್ದು ಒಂದಿದೆ. ಏನದು ಪೂರಕ ಪೌಷ್ಟಿಕ ಆಹಾರ ಅಂದರೆ 6 ತಿಂಗಳಿಂದ 3 ವರ್ಷದ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ 3 ದಿನ ಮೊಟ್ಟೆ ಕೊಡ್ತಕ್ಕಂಥದ್ದು ವಾರದಲ್ಲಿ. 3 ರಿಂದ 6 ವರ್ಷ ತನಕ ನೋಡೋದಾದರೆ ಇದು 6 ತಿಂಗಳಿಂದ 3 ವರ್ಷ. 3 ರಿಂದ 6 ವರ್ಷದ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ವಾರದಲ್ಲಿ 5 ದಿನ ಮೊಟ್ಟೆ ಕೊಡಬೇಕು. ಮತ್ತು ಮೊಟ್ಟೆ ತಿನ್ನದ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ 6 ದಿನ ಹಾಲು ಕೊಡಬೇಕು. ಇದು ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಒಂದು ಯೋಜನೆ. ಸೊ ಇದು ನೆಕ್ಸ್ಟು ಮಾತೃಪೂರ್ಣ ಯೋಜನೆ. ಮಾತೃಪೂರ್ಣ ಯೋಜನೆ 2017ರಲ್ಲಿ ಬಂದಿತ್ತು ಅಕ್ಟೋಬರಲ್ಲಿ. ಇದು ಏನು ಅಂದರೆ ಮಾತೃ ಅಂದ ತಕ್ಷಣ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಮಾತೃ ಅಂದರೆ ತಾಯಿ. ಈ ಯೋಜನೆ ಅಡಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಉಚಿತವಾಗಿ ಬಿಸಿ ಊಟ ಕೊಡ್ತಕ್ಕಂಥದ್ದು 21 ರೂಪಾಯಿ ಅಷ್ಟು. ಇದರಲ್ಲಿ 11.5 ರಾಜ್ಯದ ಪಾಲು, ಉಳಿದ 9 ಕೇಂದ್ರ ಸರ್ಕಾರದ ಪಾಲು. ಇದು ICDS ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸಿಸ್ಟಮ್ ಅಡಿಯಲ್ಲಿ ಇದು ಕೂಡ ಮಾತೃಪೂರ್ಣ ಯೋಜನೆ ಬರ್ತಕ್ಕಂಥದ್ದು. ನೆಕ್ಸ್ಟು ಆರೋಗ್ಯ ಮತ್ತು ಪೌಷ್ಟಿಕಾಂಶ ಶಿಕ್ಷಣ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಆರೋಗ್ಯದ ಬಗ್ಗೆ, ಪೌಷ್ಟಿಕಾಂಶದ ಬಗ್ಗೆ ಶಿಕ್ಷಣ ಮತ್ತು ಕೈಪಿಡಿಗಳನ್ನು, ಚಾರ್ಟ್ಗಳನ್ನು ಕೊಡ್ತಕ್ಕಂಥ ಯೋಜನೆ ಇದೆ. ನೋಡಿ, ಈ ಜಸ್ಟ್ ನೀವು ಏನು ಆಕ್ಸರಿಟಿಗಲ್ಲಿ ಈ ಯೋಜನೆಗಳನ್ನ ಸ್ಪೆಸಿಫೈ ಮಾಡಿ. ಏನು ಅಂದರೆ ಈಗ ಮಕ್ಕಳ ಅಭಿವೃದ್ಧಿಗೇನೋ, ಮಹಿಳಾ ಅಭಿವೃದ್ಧಿಗೇನೋ ಅಂತ ಕೇಳಿದಾಗ ಡೈರೆಕ್ಟಾಗಿ ನಿಮ್ಮ ಕ್ವಶನ್ ಹಂಗೆ ಕೇಳಲ್ಲ. ನಿಮಗೆ ಸಾಮಾಜಿಕ ಸಮತೋಲನದ ಬಗ್ಗೆ ಕೇಳ್ಬೋದು, ಮತ್ತು ಮಹಿಳೆಯರ ಒಂದು ಎಂಪವರ್ಮೆಂಟ್ ಬಗ್ಗೆ ಕೇಳ್ಬೋದು. ಆಗ ಸರ್ಕಾರ ಯೋಜನೆಗಳ ತನಿಂದ ಬರೀಬೋದು. ಮತ್ತು ಈ ಯೋಜನೆಗಳು ಏನಕ್ಕೆ ಫುಲ್ಫಿಲ್ ಆಗಿಲ್ಲ ಅಂತಕ್ಕಂಥ ಇರ್ತಕ್ಕಂಥ ಡಿಸ್ಅಡ್ವಾಂಟೇಜ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಕಮ್ಮಿ ಇರ್ತಕ್ಕಂಥದ್ದು. ಈ ರೀತಿ ತಮ್ಮದೇ ಆದ ಆನ್ಸರ್ ರೈಟಿಂಗ್ ಬರೀಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಬೇಕು, ಆನ್ಸರ್ ರೈಟಿಂಗ್ ಹೆಂಗೆ ಬರೆಯೋದು, ಪ್ರತಿಯೊಂದು ಟಾಪಿಕ್ ಬಗ್ಗೆ ಸಾರಾಂಶ ಬೇಕು, ಅಥವಾ ಹೆಂಗೆ ಪ್ರಬಂಧ ಬರೆಯೋದು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಅದಕ್ಕೂ ಕೂಡ ನಾನು ನಿಮಗೆ ಗೈಡ್ ಮಾಡಿಕೊಡ್ತೇನೆ. ನೆಕ್ಸ್ಟು ಶಾಲಾ ಶಿಕ್ಷಣದಲ್ಲಿ ಚಿಲಿಪಿಲಿ ಅಂತಕ್ಕಂಥದ್ದು ಒಂದು ಪುಸ್ತಕ. ಅದೇನು ಅಂದರೆ 42 ವರ್ಷ ವಿಷಯವುಳ್ಳ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕನ್ನಡ ಮತ್ತು ಉರ್ದು ಭಾಷೆಯಲ್ಲಿ ಅಭಿವೃದ್ಧಿಪಡಿಸಿದ ಶಾಲಾ ಪೂರ್ವ ಚಟುವಟಿಕೆ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬೋಧನಕ್ಕಾಗಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸಾರಬಾಜು ಮಾಡಲಿದೆ. ಇದೊಂದು ಪುಸ್ತಕ. ಅಲ್ಲಿ ಶಿಕ್ಷಣಕ್ಕೆ ಪೂರ್ವಕ್ಕೆ ಬೇಕಾಗಿರ್ತಕ್ಕಂಥ ಇದನ್ನು ಪ್ರಿಂಟ್ ಮಾಡಿರ್ತಾರೆ. ಮತ್ತು ಪ್ರಾಯಪೂರ್ವ ಬಾಲಕಿಯರ ಯೋಜನೆ ಇದೆ. ಏನದು ಪ್ರಾಯಪೂರ್ವ ಬಾಲಕಿಯರ ಯೋಜನೆ ಅಂದರೆ ಪ್ರಾಯಪೂರ್ವಕ್ಕಿಂತ ಇರ್ತಕ್ಕಂಥ ಬಾಲಕಿಯರಿಗೆ ಏನೋ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸೋಕ್ಕೆ, ಮತ್ತು ಗೃಹ ಕೌಶಲ್ಯಗಳನ್ನು ಹೆಚ್ಚಿಸೋಕ್ಕೆ, ಜೀವನ ಕೌಶಲ್ಯಗಳನ್ನು ಹೆಚ್ಚಿಸೋಕ್ಕೆ, ವೃತ್ತಿ ತರಬೇತಿ ನೀಡಲಾಗಕ್ಕೆ ಅವ್ರಿಗೆ ಕೊಡ್ತಕ್ಕಂಥ ಯೋಜನೆ. ಇದು ಪೌಷ್ಟಿಕ ಕೇಂದ್ರ ಸರ್ಕಾರದ ಪಾಲು 50% ಇರತಕ್ಕಂಥದ್ದು, ರಾಜ್ಯ ಸರ್ಕಾರದ ಪಾಲು 50% ಇರ್ತಕ್ಕಂಥದ್ದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂದರೆ ಪ್ರಾಯಪೂರ್ವ ಬಾಲಕಿಯರ ಸಬಲೀಕರಣ ಮತ್ತು ಸಬಲ ಯೋಜನೆಗಳಿಗೆ ಇರ್ತಕ್ಕಂಥ ಒಂದು ಯೋಜನೆ. ಮತ್ತು ಅಪೌಷ್ಟಿಕ ಮಕ್ಕಳ ವೈದ್ಯಕೀಯ ವೆಚ್ಚ ಕೂಡ ಸರ್ಕಾರ ಭರಿಸ್ತಾ ಇದೆ. ಎಷ್ಟು ಬಳಸುತ್ತೆ ಅಂದರೆ ಅಪೌಷ್ಟಿಕ ದಿನ ನರಳ್ತಿರ್ತಕ್ಕಂಥವ್ರಿಗೆ ಸರ್ಕಾರ ಅವ್ರಿಗೆ ಪೌಷ್ಟಿಕ ಆಹಾರಕ್ಕಾಗಿ 2,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ಎಷ್ಟು ಹಂಚಿಕೆ ಆಗಿದೆ ಅಂತಕ್ಕಂಥದ್ದಿದೆ, ಇದು ನಮಗೆ ಬೇಡ. ನೆಕ್ಸ್ಟ್ ಹೋಗೋಣ ಬನ್ನಿ. ಮಾತೃವಂದನಾ ಯೋಜನಾ. ಇದು ಮೆಟರ್ನಿಟಿ ಬೆನಿಫಿಟ್ ಯೋಜನೆ, ಕೇಂದ್ರ ಸರ್ಕಾರದ, ನಿಮಗೆ ಗೊತ್ತಿದೆ. ಮಾತೃವಂದನಾ ಯೋಜನೆಯಲ್ಲಿ ನಿಮಗೆ ಗರ್ಭಿಣಿ ಸ್ತ್ರೀಯರಿಗೆ ಅವ್ರಿಗೊಂದು ಕ್ವಾರ್ಟ್ರಲ್ಲಿ ಒಂದು 3 ರಿಂದ 4 ಟೆಸ್ಟ್ ಇರುತ್ತೆ. ಅದು ಮಾಡಿಸ್ಕೊಂಡಾಗ ಅವ್ರಿಗೆ 3 ಕಂತುಗಳಲ್ಲಿ ದುಡ್ಡನ್ನ 5,000 ರೂಪಾಯಿನ ಅವ್ರಿಗೆ ಕೊಡ್ತಕ್ಕಂಥದ್ದು. ಅಂದರೆ ಇದು ಜೀವಂತ ಹೆರಿಗೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಸದರಿ ಯೋಜನೆ ಸೌಲಭ್ಯ ಮೊದಲ ಜೀವಂತ ಹೆರಿಗೆ ಅಂದರೆ ಮೊದಲ ಫಸ್ಟ್ ಮಗುಗೆ ಮಾತ್ರ ಇದೆ, 2ನೇ ಮಕ್ಕಳಿಗೆ ಇಲ್ಲ ಈ ಯೋಜನೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ. ಸೊ ಈ ಯೋಜನೆ ಅಡಿ ಇನ್ನೂ 1,000 ರೂಪಾಯಿ ಕೊಡ್ತಾರೆ ಮಾತೃಶ್ರೀ ಯೋಜನೆ ಅಡಿಯಲ್ಲಿ. ಮಾತೃಶ್ರೀ ಯೋಜನೆ ಅಡಿ ಏನು ಕೊಡ್ತಾರೆ ಅಂದರೆ
ಗರ್ಭಿಣಿ ಬಾಣಂತಿಯರಿಗೆ ಹೆರಿಗೆ ಪೂರ್ವದ 3 ತಿಂಗಳು ಮತ್ತು ಬಾಣಂತಿ ಹೆರಿಗೆ ನಂತರ 3 ತಿಂಗಳು ಮನೇಲಿ ರೆಸ್ಟ್ ತೊಗೋಬೇಕು, ಕೆಲಸಕ್ಕೆ ಹೋಗದೇ ಇರಲಿ ಅಂತೇಳಿ ₹1,000 ಅಂತ ಕೊಡ್ತಾರೆ. ಟೋಟಲ್ಲು ಈ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಮತ್ತು ಮಾತೃಶ್ರೀ ಯೋಜನೆ ಅಡಿ ಅವ್ರಿಗೆ ಎರಡೂ ಸೇರಿದ್ರೆ 5 + 1 ಸೇರಿದ್ರೆ ₹6,000 ಸಿಗ್ತಕ್ಕಂಥದ್ದು. ಮತ್ತು ಪೋಷಣ ಅಭಿಯಾನ ಯೋಜನೆ ನೋಡಿ, ಈ ಯೋಜನೆಗಳಿದೆಯಲ್ಲ, ನಾನು ಒಂದು ಸಪರೇಟು ಯೋಜನೆಗಳ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ನಿಮಗದು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನಲ್ಲಿ ನಿಮಗೆ ಅದರ ಲಿಂಕ್ ಕೂಡ ವಿಡಿಯೋಲಿ ಕೊಡ್ತೀನಿ. ಏನು ಅಂತಂದರೆ, ನಮ್ಮ ಭಾರತ ಸರ್ಕಾರದ ಯೋಜನೆಗಳು ಅಂದರೆ ಯಾವ ಸಚಿವಾಲಯದ ಅಡಿ ಲಾಸ್ಟ್ 1 ಇಯರ್ 2019 ಏಪ್ರಿಲಿಂದ 2020 ಮಾರ್ಚ್ ತನಕ ನಿಮಗೆ KS, IAS ಕನ್ನಡ ಮಾಧ್ಯಮದಲ್ಲಿ ಬರೆಯೋರಿಗೆ, PSI ಮತ್ತು ಎಲ್ಲ ಎಕ್ಸಾಮ್ಗೆ FTA ಕೂಡ ಇಂಪಾರ್ಟೆಂಟ್ ಅದು. ಸೊ ಪ್ರತಿಯೊಂದು ಸ್ಕೀಮ್ನ ತೊಗೊಂಡು ಯಾವಾಗ ಬಂತು, ಅದರ ಉದ್ದೇಶ ಏನು, ಅದರಿಂದ ಏನೇನಾಗುತ್ತೆ, ಅನನುಕೂಲ ಇದೆಯಾ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಆಗಲೇ 3 ಪಾರ್ಟ್ ಆಗಿದೆ ಕೊಡ್ತಾ ಇದ್ದೀನಿ. ಒಂದೊಂದು ಸಚಿವಾಲಯದಲ್ಲಿ ಈ 1 ಇಯರಲ್ಲಿ ಏನೇನು ನ್ಯೂಸಲ್ಲಿತ್ತು ಸ್ಕೀಮ್ಸ್ಗಳು ಅದ್ರ ಬಗ್ಗೆ. ಸೊ ಇದು ಪ್ರಿಲಿಮ್ಸ್ ಮೇನ್ಸ್ 2 ಪರ್ಸ್ಪೆಕ್ಟಿವಿಂದ ಮಾಡ್ತಿರೋದ್ರಿಂದ ಅದನ್ನು ಓದಿದ್ರೆ ನಿಮಗೆ ಆನ್ಸರ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಮೇನ್ಸ್ 2 ಒಟ್ಟಿಗೆ ಕವರು ಕೂಡ ಆಗುತ್ತೆ ನಿಮಗೆ. ನೆಕ್ಸ್ಟು ಪೋಷಣ್ ಅಭಿಯಾನಕ್ಕೆ ಬನ್ನಿ. ಇಲ್ಲಿ ಮಕ್ಕಳಲ್ಲಿ ಉಂಟಾಗುವ ಕುಂಠಿತ ಬೆಳವಣಿಗೆ ಮತ್ತು ಮಕ್ಕಳ ಅಪೌಷ್ಟಿಕತೆ ತಡೆಗಟ್ಟಲು ಇರ್ತಕ್ಕಂಥದ್ದು, ಎಸ್ಪೆಷಲಿ ರಕ್ತಹೀನತೆಯಿಂದ ಮಹಿಳೆಯರಲ್ಲಿ ಇರ್ತಕ್ಕಂಥ ಇದ್ರ ಬಗ್ಗೆ ಜಾಗೃತಿ ಮೂಡಿಸಲು ಪೋಷಣ ಅಭಿಯಾನ ಯೋಜನೆ ಮಾಡಿರ್ತಕ್ಕಂಥ. ಅಭಿಯಾನ ಅಂತಂದ್ರೆ ಏನು, ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಯೋಜನೆ. ನೆಕ್ಸ್ಟು ಈ ಎಲ್ಲ ಏನು ನೋಡಿದ್ರೆ ನಾವು ನಿರ್ದಿಷ್ಟ ಸವಾಲು ಮತ್ತು ಈ ಯೋಜನೆಗಳನ್ನು ಸವಾಲುಗಳಿರ್ತಲ್ಲ, ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದರೆ ಸವಾಲುಗಳಿಗೆ ಅರ್ಥ ಆಗುತ್ತೆ. ಅದು ಏನು ಅಂತಕ್ಕಂಥದ್ದು ಈ ಇಲಾಖೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಮಾಡ್ತಿರ್ತಕ್ಕಂಥ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥದ್ದು ನೋಡೋದಾದರೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಯೋಜನಾ ನಿರ್ವಹಣಾ ತಂಡಗಳನ್ನು ಪುನರ್ರಚಿಸೋದು, ಹೊಸ ಹುದ್ದೆಗಳ ಸೃಷ್ಟಿ ಮಾಡಬೇಕು, ಪ್ರಸ್ತುತ ಇರುವ ಹುದ್ದೆಗಳ ಮೇಲ್ದರ್ಜೆಗೇರಿಸಬೇಕು, ಅಪೌಷ್ಟಿಕತೆಗಳನ್ನು ಹೋಗಲಾಡಿಸಬೇಕು. ಅಂದರೆ ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ ಪ್ರೋತ್ಸಾಹಿಸಬೇಕು. ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಪಂಚಾಯತ್ ರಾಜ್ ಸಂಸ್ಥೆಗಳು, ಸರ್ಕಾರೇತರ ಸ್ವಯಂಚಾಲಿತ ಸೇವಾ ಸಂಸ್ಥೆಗಳ ಸಹಭಾಗಿತ್ವವನ್ನು ಶಕ್ತಿಯುತಗೊಳಿಸಬೇಕು. ಸೊ ಇವೆಲ್ಲ ಮಾಡಿದ್ರೆ ಈ ಸಮಗ್ರ ಶಿಶು ಅಭಿವೃದ್ಧಿ ಆಗುತ್ತೆ. ಇದು ಕೂಡ ಒಂದು ಸವಾಲು ಯಾವುದು, ಈ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಗೆ. ಸೊ ಸಮಗ್ರ ಮಕ್ಕಳ ರಕ್ಷಣೆಯ ಯೋಜನೆ ಮುಖ್ಯ ಉದ್ದೇಶ ಏನು, 18 ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ಸುರಕ್ಷತೆ ಜಾಲದಲ್ಲಿ ತರ್ತಕ್ಕಂಥದ್ದು, ಮಕ್ಕಳ ರಕ್ಷಣಾ ಸೇವೆಗಳನ್ನು ಸಂಕಷ್ಟದಲ್ಲಿರುವ ಮಕ್ಕಳಿಗೆ ಅತಿ ಕಡಿಮೆ ಅವಧಿಯಲ್ಲಿ ಒದಗಿಸ್ತಕ್ಕಂಥದ್ದು, ಸೇವಾ ಗುಣಮಟ್ಟ ಹಾಗೂ ಸಾಮರ್ಥ್ಯ ಅಭಿವೃದ್ಧಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಮಕ್ಕಳ ಹಕ್ಕು ಮತ್ತು ರಕ್ಷಣಾ ಸೇವೆಗಳ ಕುರಿತು ಸಂಕಷ್ಟ ಪರಿಸ್ಥಿತಿಯಿರುವ ಮಕ್ಕಳ ಮತ್ತು ಕುಟುಂಬಗಳು ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಇದೆಲ್ಲ ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ ಮುಖ್ಯ ಅಂಶ. ಇದು ಅಲ್ಲದೆ ಅಸಾಂಸ್ಥಿಕ ಸೇವೆಗಳ ದತ್ತು, ಪ್ರಾಯೋಜಕತ್ವ, ಪೋಷಕತ್ವ, ಅನುಪಾಲನಾ ಸೇವೆಗಳು, ಇದಕ್ಕೂ ಕೂಡ ಸಾಂಸ್ಥಿಕ ಸೇವೆಯನ್ನು ಅವಲಂಬಿಸುವುದನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮಕ್ಕಳ ರಕ್ಷಣಾ ಸೇವೆಗಳ ಮೇಲ್ವಿಚಾರಣೆ ಹಾಗೂ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ IMS ಅಭಿವೃದ್ಧಿಪಡಿಸ್ತಕ್ಕಂಥದ್ದು, MIS ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮಕ್ಕಳ ಯೋಜನೆ ಕಾರ್ಯನಿರ್ವಹಿಸಿದ ಸಂಸ್ಥೆಗಳನ್ನ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಅದೇ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಪ್ಲಾಟ್ಫಾರ್ಮ್ಗಳು ತರ್ತಾ ಇರೋದು. ಈಗ ನಾವು ದತ್ತು ಬಗ್ಗೆ ನೋಡಿದ್ವಿ, ಮತ್ತು ಮಕ್ಕಳಿಗೋಸ್ಕರ ಬಾಲ ಮಂದಿರ, ಅಂದರೆ ಯಾವ್ದಾದ್ರು ರಕ್ಷಣೆ ಕೊಡ್ತಕ್ಕಂಥದ್ದು ಮಕ್ಕಳಿಗೆ, ಲೈಂಗಿಕವಾಗಿ ಕಿರುಕುಳ ಆಗಿರ್ತಕ್ಕಂಥವ್ರಿಗಾಗಲಿ, ಬೇರೆ ಬೇರೆ ಮಕ್ಕಳು ಯಾರು ಏನಾದರೂ ಕಳ್ತನ ಮಾಡಿ ಹೊಟ್ಟೆಗಿಲ್ಲದೆ ಏನಾರು ಮಾಡ್ತಕ್ಕಂಥವ್ರಾಗಲಿ, ಸೊ ಅದಕ್ಕೋಸ್ಕರ ಅವ್ರಿಗೆ ರಕ್ಷಣೆ ಪೋಷಣೆ ಕೊಡೋಕ್ಕೋಸ್ಕರ ಈ ಆಶ್ರಯ, ಊಟ, ವಸತಿ, ಶಿಕ್ಷಣ ಎಲ್ಲ ಕೊಡ್ರಿ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಇದು ಬಾಲಮಂದಿರದ ಮುಖಾಂತರ ಮಾಡ್ತಾರೆ. ವೀಕ್ಷಣಾಲಯ ಅಂದರೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳ ಪುನರ್ವಸತಿಗೆ ವೀಕ್ಷಣಾಲಯಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಮಕ್ಕಳ ದತ್ತು ಸಂಪನ್ಮೂಲ ಮಾಹಿತಿ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಕೇರಿಂಗ್ ಅಂತ. ಎಕ್ಸಾಂಪಲ್ ಕೇರಿಂಗ್ ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕೇಳ್ಬೋದು. ಇದು ಮಕ್ಕಳ ದತ್ತು ಸಂಪನ್ಮೂಲ ಮಾಹಿತಿ ಮತ್ತು ಮಾರ್ಗದರ್ಶನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಎಸ್ಪೆಷಲಿ ಮಕ್ಕಳ ಒಂದು ದತ್ತುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದು ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ನವದೆಹಲಿ, ಇದು ಪ್ರಕ್ರಿಯೆ ನಿಯಮದ ಅಡಿ ಇರತಕ್ಕಂಥದ್ದು. ಇದು ಏನು ಮಾಡಿದೆ ಅಂದರೆ, ಇದು ಸ್ಕೇರಿಂಗ್ ಅಂತ ಒಂದು ಸಾಫ್ಟ್ವೇರ್ ತಂತ್ರಾಂಶನ ಅಭಿವೃದ್ಧಿಪಡಿಸಿದೆ. ಇಲ್ಲಿ ದತ್ತು ಪ್ರಕ್ರಿಯೆಯನ್ನು ತೊಡಗಿಸಿಕೊಳ್ಳೋರಿಗೆ, ಪಾಲುದಾರರಿಗೆ ಸಂಪರ್ಕ ಸೇತುವೆ ಆಗಿದೆ. ಅಂದರೆ ಅದಕ್ಕೆ ಏನು ಬೇಕು, ಡಾಕ್ಯುಮೆಂಟ್ಸ್ ಏನು ಬೇಕು, ಏನು ಪ್ರೊಸೀಜರ್ ಎಲ್ಲ ಇದನ್ನು ತೋರಿಸ್ಕೊಡುತ್ತೆ. ಮತ್ತು ದತ್ತು ಪ್ರಕ್ರಿಯೆಯನ್ನು ಸರಾಗವಾಗಿ ನಡೆಸಲು ಅನುವು ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಕೇರಿಂಗ್ನ ಉದ್ದೇಶ. ಜೊತೆಗೆ ನೆಕ್ಸ್ಟು ತಪ್ಪಿಸಿಕೊಂಡ ದುರ್ಬಲ ಮಕ್ಕಳ ಹುಡುಕಿಗೋಸ್ಕರ ಟ್ರ್ಯಾಕ್ ದ ಮಿಸ್ಸಿಂಗ್ ಅಂತ ಹೇಳಿ government.in #track child ಅಂತಕ್ಕಂಥದ್ದು ಇದೆ. ಅಂದರೆ ಮಕ್ಕಳೇನಾದ್ರು ತಪ್ಪಿಸ್ಕೊಂಡಿದ್ರೆ ಅವ್ರ ಹುಡುಕಾಗಿ ಪೋರ್ಟಲ್ ಇರ್ತಕ್ಕಂಥದ್ದು. ಇಲ್ಲಿ ಪೋರ್ಟಲ್ ಹಾಕ್ದಾಗ ಏನಾಗುತ್ತೆ, ಅದು ಜಾಡು ಅದೆಲ್ಲ ಒಂದು ಸಿಸ್ಟಮ್ ಮತ್ತು ಎಲ್ಲ ಒಂದು ಇಲಾಖೆಗೆ ಹೋಗುತ್ತೆ. ಸೊ ಅವರು ಪ್ರತಿಯೊಂದು ಇದ್ರ ಮುಖಾಂತರ ಹುಡ್ಸೋಕ್ಕೆ
ಟ್ರೈ ಮಾಡ್ತಾರೆ. ಮತ್ತು ತೆರಗು ತಂಗುದಾಣಗಳು ಅಂದರೆ ಏನು, ನಗರ ಮತ್ತು ಅರೆ ನಗರಗಳಲ್ಲಿ ಕುಟುಂಬದ ಬೆಂಬಲ ಇಲ್ಲದ ಪಾಲನೆ ಮತ್ತು ಪೋಷಣೆ ಅಗತ್ಯವುಳ್ಳ ಮಕ್ಕಳನ್ನು ಸರ್ವತೋಮುಖ ಬೆಳವಣಿಗೆಗೋಸ್ಕರ ಈ ತೆರೆದ ತಂಗುದಾಣ ಮಂಜೂರಾಗಿದೆ. ಅಂದರೆ ಎಲ್ಲಿ ಕುಟುಂಬದ ಬೆಂಬಲ ಇರಲ್ಲ ಅವ್ರನ್ನ ಪಾಲನೆ ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದು. ಸೊ ಇದೇ ರೀತಿ ನೋಡೋದಾದರೆ ಚೇತನ ಯೋಜನೆ. ಇದರಲ್ಲೇನು ಚೇತನ ಯೋಜನೆ ಅಂದರೆ ದಮನಿತ ಮಹಿಳೆಯರ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು. ಅಂದರೆ ಯಾರು ಮಹಿಳೆಯರು ದಮನ ಅಂತಂದರೆ ಅವ್ರಿಗೆ ಮುಂದೆ ಬರೋಕ್ಕೆ ಅವಕಾಶ ಇರಲ್ಲ, ಅವ್ರಿಗೆ ಕಿರುಕುಳ ಆಗಿರುತ್ತೆ, ಅಂಥವ್ರಿಗೆ ದುಡ್ಡು ಕೊಟ್ಟು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಇಲ್ಲಿ ಸಾಮಾನ್ಯ ವರ್ಗದವರಿಗೆ 50,000 ಅನುದಾನ ಒದಗಿಸುತ್ತೆ, 25,000 ಸಾಲ ರೂಪಾಯಿ, 20,000 ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,00,000 ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು. ಯಾವುದು ಚೇತನ ಯೋಜನೆ ಅಡಿ. ನೆಕ್ಸ್ಟು ಸಮೃದ್ಧಿ ಯೋಜನೆ. ಸಮೃದ್ಧಿ ಯೋಜನೆ ಅಂದ್ರೇನು, ಇಲ್ಲಿ ಬಡತನ ರೇಖೆಗಿಂತ ಕಮ್ಮಿ ಇರ್ತಕ್ಕಂಥ 18ರಿಂದ 60 ವಯೋಮಾನದ ಮಹಿಳೆಯರಿಗೆ ಈ ಯೋಜನೆ ಇರ್ತಕ್ಕಂಥದ್ದು. ಇದು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬೀದಿ ಬದಿ ಮಹಿಳಾ ವ್ಯಾಪಾರಿಗಳಿಗೆ ಹೆಚ್ಚಿನ ಬಡ್ಡಿ ನೀಡಿ ಸಾಲ ಪಡೆಯುವುದನ್ನು ತಡೆಗಟ್ಟಲು ಮತ್ತು ಶೋಷಣೆ ತಡೆಗಟ್ಟಲು 18ರಿಂದ 60 ವರ್ಷದಾಗಲಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡ್ತಕ್ಕಂಥದ್ದು ಒಂದು, ಅಂದರೆ ಹಣಕಾಸು ಸೌಲಭ್ಯ ಕೊಡ್ತಕ್ಕಂಥದ್ದು. ಇಲ್ಲಿ ಮಹಿಳಾ ವ್ಯಾಪಾರಿಗೆ ತಲಾ 10,000 ಪ್ರೋತ್ಸಾಹಧನ ನೀಡಲಾಗುತ್ತೆ ಈ ಒಂದು ಯೋಜನೆ ಅಡಿ. ಯಾವುದು, ಸಮೃದ್ಧಿ ಯೋಜನೆ ಅಡಿ. ಸೊ ನಾವು ನೆಕ್ಸ್ಟು ಧನಶ್ರೀ ಯೋಜನೆ ಅಡಿ. ಇದು ಕೂಡ ಕರ್ನಾಟಕ ರಾಜ್ಯದಲ್ಲಿ 18-60 ವಯೋಮಿತಿ ಇರತಕ್ಕಂಥ HIV ಸೋಂಕಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಂಡು ಅಭಿವೃದ್ಧಿ ಹೊಂದಲು ಪ್ರೇರೇಪಿಸೋಕ್ಕೋಸ್ಕರ ಇರತಕ್ಕಂಥ ಯೋಜನೆ. ಇಲ್ಲಿ ಪ್ರತಿ ಫಲಾನುಭವಿಗಳಿಗೆ 25,000 ರೂಪಾಯಿ ನೇರ ಸಾಲ ಕೊಡ್ತಾರೆ, 25,000 ರೂಪಾಯಿ ಪ್ರೋತ್ಸಾಹಧನ ಆಗಿ ಈ ಯೋಜನೆ ಅಡಿ ಕೊಡ್ತಕ್ಕಂಥದ್ದು. HIV ಅವ್ರಿಗಿರ್ತಕ್ಕಂಥ ಧನಶ್ರೀ ಯೋಜನೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಹೆಂಗೆ ಬರ್ಕೋತೀರಾ ಹೇಳಿ, ಈಗ ಧನಶ್ರೀ ಹೇಳಿದೆ, ಅದೇ ರೀತಿ ಅದ್ರ ಭಾಗದಲ್ಲಿ ಮಹಿಳೆಯರಿಗೋಸ್ಕರ HIV ಸೋಂಕು ಪೀಡಿತರಿಗೆ 50,000 ರೂಪಾಯಿ ಕೊಡ್ತಾರೆ, ಹಿಂಗೆ ಬರ್ಕೊಳ್ಳಿ. ನೆಕ್ಸ್ಟು ಇವಾಗ ಲಿಂಗದ ಬಗ್ಗೆ ಮಾತಾಡೋದು, ಲಿಂಗ ಅಸಮಾನತೆ ಬಗ್ಗೆ ಮಾತಾಡಿದ್ವಿ, ಮಕ್ಕಳು ಮತ್ತು ಮಹಿಳೆಯರು. ಅದೇ ರೀತಿ ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡಬೇಕು. ಸಾಮಾಜಿಕ ಅಂದ ತಕ್ಷಣ ಪರಿಶಿಷ್ಟ ಬರುತ್ತೆ, ನೆಕ್ಸ್ಟು ಪರಿಶಿಷ್ಟ ಪಂಗಡ ಬರುತ್ತೆ, ಅದರ ನೆಕ್ಸ್ಟು ಹಿಂದುಳಿದ ಬರುತ್ತೆ, ಅದರ ನೆಕ್ಸ್ಟು ಅಂಗವಿಕಲರು ಮತ್ತು ಹಿರಿಯ ನಾಗರಿಕರು, ಈ ರೀತಿ ಬರ್ತಕ್ಕಂಥದ್ದು. ಸೊ ಇದನ್ನು ಕೂಡ ಕವರ್ ಮಾಡೋಣ. ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಏನಿದೆ, ಈ ಎಲ್ಲ ಒಂದು ಕಲ್ಯಾಣ ಯೋಜನೆಗೋಸ್ಕರ ವಿವಿಧ ಕಲ್ಯಾಣ ಇಲಾಖೆನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತವೆ. ಆ ಕಲ್ಯಾಣ ಇಲಾಖೆ ಅಂತಂದರೆ ಏನಾದರೂ ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ, ಪಂಗಡ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರಿಗಾಗಿ ಹಮ್ಮಿಕೊಂಡ ಸಮಾಜ ದುರ್ಬಲ ವರ್ಗದವನ್ನು ಅಭಿವೃದ್ಧಿಪಡಿಸಲು ಈ ಇಲಾಖೆ ಇರ್ತಕ್ಕಂಥದ್ದು. ಇದೆಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ. ಇಲ್ಲಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಯೋಜನೆಗಳು. ಈ ಸಮಾಜ ಕಲ್ಯಾಣ ಇಲಾಖೆ ಯೋಜನೆ ಅಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು. ನೋಡಿ, ಮೊರಾರ್ಜಿ ದೇಸಾಯಿ ನಿಮಗೆ ಪರಿಶಿಷ್ಟ ಪಂಗಡದ ಒಂದು ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಯೋಜನೆ. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಆಗಿರ್ಬೋದು, ಮತ್ತು ಪರಿಶಿಷ್ಟ ಜಾತಿಯವರಿಗೆ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆಗಳಾಗಿರ್ಬೋದು. ಇಂದಿರಾ ಗಾಂಧಿ ವಸತಿ ಶಾಲೆ ಕೂಡ ಇದೆ ಅದರಲ್ಲಿ, 6ರಿಂದ 10ನೇ ತರಗತಿವರೆಗೆ. ಕಿತ್ತೂರು ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳಿಗಾಗಿ 110 ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳನ್ನು ನಡೆಸ್ತಾ ಇರ್ಬೋದು. ಇದಲ್ಲದೆ 12 ಪದವಿ ಪೂರ್ವ ವಿಜ್ಞಾನ ಶಾಲೆಗಳು ಕೂಡ ಇದೆ. ಇದರಿಂದ ಏನಾಗುತ್ತೆ ಅಂದರೆ ವಸತಿ ಶಾಲೆಗಳಲ್ಲಿ ಊಟ, ಪುಸ್ತಕ, ಸಮವಸ್ತ್ರ, ಹಾಸಿಗೆ, ಎಲ್ಲ ರೀತಿ ವೈದ್ಯಕೀಯ ಸೌಲಭ್ಯ ಇದೆಲ್ಲ ಕೊಡ್ತಕ್ಕಂಥದ್ದು ಒಂದು ಈ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಯೋಜನೆ ನಾನು ನಿಮಗೆ ತಗೊಳ್ತಾ ಹೋಗ್ತೀನಿ. ಇಷ್ಟಲ್ದೇ ಆ್ಯಕ್ಚುಲಿ ಈ ಯೋಜನೆ ಅಡಿ ಏನಿದೆ ಅಂದರೆ, ಎಕನಾಮಿಕ್ ಸರ್ವೆಲಿ ಹೇಳುತ್ತೆ, ಈಗ ಮೆಟ್ರಿಕ್ ಪೂರ್ವದ ಮಕ್ಕಳಿಗೆ ಏನು, ಈಗ ನಾನು ನಿಮ್ಗೆ ಒಂದೇ ಲೈನಲ್ಲಿ ಹೇಳಿದೆ, ಅದನ್ನು ಅವ್ರು ಸ್ವಲ್ಪ ಡೀಟೇಲಾಗಿ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಇಷ್ಟು ಅವ್ರಿಗೆ ಜನಕ್ಕೆ ಇದು ಕೊಡ್ತಾ ಇದ್ದೀವಿ, ಮೆಟ್ರಿಕ್ ನಂತರದ ಶಾಲೆಗಳು, ಪದವಿ ಪೂರ್ವ ಶಾಲೆಗಳಿಗೆ ಉಚಿತವಾಗಿ, ಮತ್ತು ಪರಿಶಿಷ್ಟ ಜಾತಿಯವರಿಗೆ ಇಷ್ಟು ನಾವು ಏನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ, ಮತ್ತು ಅದರ ನಂತರ ಅವರು ಕೆಲಸಕ್ಕೆ ಹೋಗೋಕ್ಕೆ ಪ್ರೋತ್ಸಾಹಧನ ಇಷ್ಟು ಕೊಡ್ತಾ ಇದ್ದೀವಿ ಅಂತೆಲ್ಲ ಇದೆ. ಬಟ್ ಅದನ್ನು ನಾನು ತೊಗೊಂಡಿಲ್ಲ, ಅದು ನಿಮಗೆ ಸ್ಟ್ಯಾಟಿಕಲ್ಲಿ ಕವರ್ ಆಗಿರುತ್ತೆ, ಸ್ಟ್ಯಾಟಿಕ್ ಪೋರ್ಷನಲ್ಲಿ ಕವರ್ ಮಾಡಿರ್ತೀರ, ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನಮ್ಗೆ ಅದು ಬಿಟ್ಟು ಇನ್ನು ಬೇರೆ ಬೇರೆ ಮುಖ್ಯವಾಗಿರ್ತಕ್ಕಂಥ ಸ್ಕೀಮ್ಸ್ ಇದೆಯಲ್ಲ, ಅದು ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕಾದ್ರೆ ಪರಿಶಿಷ್ಟ ಜಾತಿ ಬಗ್ಗೆನೇ ಅವರ ಒಂದು ಕಲ್ಯಾಣಗೋಸ್ಕರ ಇರತಕ್ಕಂಥ ಯೋಜನೆನ ಹೆಂಗೆ ನಾವು ಸಾರಾಂಶ ಬರೀಬೇಕು, ಪ್ರಬಂಧ ಬರೀಬೇಕು ಅನ್ನೋದಾದರೆ ನನಗೆ ತಿಳಿಸಿ, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡೋಣ. ಅದೇ ರೀತಿ ಪರಿಶಿಷ್ಟ ಪಂಗಡನೂ ಕೂಡ ಈ ಮೆಟ್ರಿಕ್ ನಂತರ ಮೆಟ್ರಿಕ್ ಇದೆ, ನಾನು ಅದನ್ನೆಲ್ಲ ತೊಗೊಂಡಿಲ್ಲ, ಅದು ಕೂಡ ಸಪ್ರೇಟ್ ವಿಡಿಯೋ ಮಾಡೋಣ. ಅಲ್ಪಸಂಖ್ಯಾತರು ಕೂಡ ಅದು ಪ್ರಮುಖವಾದ 3-4 ಸ್ಕೀಮ್ಸ್ ತೊಗೊಂಡಿದ್ದೀನಿ, ಎಲ್ಲ ನಾವು ತೊಗೊಂಡಿಲ್ಲ, ಅದು ಕೂಡ ಸಪ್ರೇಟ್ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ದಟ್ ನೀವು ಒಂದೊಂದು ಅಕಸ್ಮಾತ್ ಅದ್ರದ್ದೇ ಸ್ಪೆಷಲ್ ಆಗಿ ನೀವೇನಾದರೂ ಎಕ್ಸಾಮಲ್ಲಿ ಕೇಳಿದ್ರೆ
ಆವಾಗ ಆ ವಿಡಿಯೋದಲ್ಲಿ ನಾನು ನಿಮಗೆ ಹೆಂಗೆ ಪ್ರಬಂಧ ಬರೀಬೇಕು ಅಂತ, ಅವ್ರ ಬಗ್ಗೆ ಏನೇನು ಸ್ಕೀಮ್ ಇದೆ ಏನೋ ಅಂತ 1-2 ಪೇಜಲ್ಲಿ ಪ್ರಬಂಧ ಹೆಂಗೆ ಬರೆಯೋದು ಅಂತಕ್ಕಂಥದ್ದು ತೋರಿಸ್ಕೊಡ್ತೇನೆ. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ, ಇದು ಪರಿಶಿಷ್ಟ ಜಾತಿ ಜನಾಂಗದವ್ರನ್ನ ಬಡತನದ ರೇಖೆಗಿಂತ ಕಮ್ಮಿ ಇರ್ತಾರಲ್ಲ ಅವ್ರಿಗೋಸ್ಕರ ಕರ್ನಾಟಕ ಸರ್ಕಾರ ಇದನ್ನು ತಂದಿರ್ತಕ್ಕಂಥದ್ದು. ಸೊ ಈ ಯೋಜನೆ ಅಡಿಲಿ ಏನೇನಿದೆ ಅಂತ ನೋಡೋದಾದ್ರೆ ಸ್ವಯಂ ಉದ್ಯೋಗ ಯೋಜನೆ ಇದೆ. ಇಲ್ಲಿ ಅವರು ಉದ್ಯೋಗ ತಗೋಬೇಕಲ್ಲ, ಅದಕ್ಕೋಸ್ಕರ 1 ಲಕ್ಷದವರೆಗೆ ಅವ್ರ ಉದ್ಯೋಗ ಘಟಕಕ್ಕೆ ವೆಚ್ಚಕ್ಕೆ ದುಡ್ಡು ಕೊಡ್ತಕ್ಕಂಥ ಅಂದರೆ 50% ಸಹಾಯಧನ, ಉಳಿದ ಮೊತ್ತವನ್ನು ಬ್ಯಾಂಕ್ಗಳ ಮುಖಾಂತರ ಒದಗಿಸ್ಕೊಡುತ್ತೆ. ಅಂದರೆ 50,000 ಸಹಾಯಧನ ಕೊಡುತ್ತೆ, ಇನ್ನು 50,000 ಸಾಲದ ರೂಪದಲ್ಲಿ ಬ್ಯಾಂಕದ ಮುಖಾಂತರ ಕೊಡ್ತಕ್ಕಂಥದ್ದು ಈ ಸ್ವಯಂ ಉದ್ಯೋಗಕ್ಕೋಸ್ಕರ. ಇದು ಸ್ವಯಂ ಉದ್ಯೋಗ ಇದೆಯಲ್ಲ, ಇದು ಪರಿಶಿಷ್ಟ ಪಂಗಡದಲ್ಲೂ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ನೋಡಿ, ಪರಿಶಿಷ್ಟ ಜಾತಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತಾರೆ, ಪಂಗಡಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ, ಮತ್ತು ಹಿಂದುಳಿದ ವರ್ಗದಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಕಮ್ಮಿ ಇರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಭೂ ಒಡೆತನ ಯೋಜನೆ ಇಲ್ಲೇನು ಅಂತಂದರೆ 2 ಎಕರೆ ಕುಷ್ಕಿ ಅಥವಾ 1 ಎಕರೆ ತರಿ ಭಾಗ ಜಮೀನು ಇರ್ತಕ್ಕಂಥ ಭೂ ರಹಿತ ಕೃಷಿ ಕಾರ್ಮಿಕರೇ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದವರಿಗೆ ಭೂ ಮಾಲೀಕರಿಂದ ಆಯಾ ಗ್ರಾಮದಲ್ಲಿ ಜಮೀನು ಮಾರಾಟ ನೋಂದಾಯಿತ ಬೆಲೆಯಲ್ಲಿ 3 ಪಟ್ಟುವರೆಗೆ 26 ಜಿಲ್ಲೆಗಳಲ್ಲಿ ಅಂದರೆ 15 ಲಕ್ಷಗಳು ಹಾಗೂ 4 ಜಿಲ್ಲೆಗಳಲ್ಲಿ, ಈ ಜಿಲ್ಲೆಗಳಲ್ಲಿ 20 ಲಕ್ಷಗಳು ಮೀರದಂತೆ ಖರೀದಿಸಲು ಮಂಜೂರಾತಿ ನೀಡಲಾಗುವುದು. ಅಂದರೆ ಧನ ಸಹಾಯ ಇದರಲ್ಲಿ ಕೊಡೋಕ್ಕಿಂತ ಅವ್ರು ಖರೀದಿ ಮಾಡೋಕ್ಕೆ ಮ್ಯಾಕ್ಸಿಮಮ್ ಒಂದು ರೇಟ್ನ ಸ್ಪೆಸಿಫೈ ಮಾಡಿದೆ ಸರ್ಕಾರ. ಇದಕ್ಕೆ ಅರ್ಧ ಭಾಗ ಧನ ಸಹಾಯ ಕೂಡ ಕೊಡುತ್ತೆ, ಉಳಿದ ಅರ್ಧ ಭಾಗ ಕೂಡ ನಾವು ಬ್ಯಾಂಕಿನ ಮುಖಾಂತರ ಸರ್ಕಾರ ಒದಗಿಸ್ಕೊಡುತ್ತೆ ಸಾಲದ ರೂಪದಲ್ಲಿ. ಸೊ ಇದು ಒಂದು ಯೋಜನೆ. ಅದು ಬಿಟ್ಟರೆ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಅಂತ ಇದೆ, ಪ್ರೇರಣಾ ಯೋಜನೆ ಅಂತ ಕರಿತೀವಿ. ಮೈಕ್ರೋ ಅಂದ್ರೇನು, ಚಿಕ್ಕ ಅಮೌಂಟ್, ಕಿರು ಸಾಲ ಅಂತ ಕೂಡ ಕರಿಬೋದು ನಾವು. ಈ ಪ್ರೇರಣಾ ಯೋಜನೆ ಏನಂದ್ರೆ ಅವ್ರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು, ಸಬಲೀಕರಣ ಮಾಡಬೇಕು. ಎಸ್ಪೆಷಲಿ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಇರ್ತಕ್ಕಂಥದ್ದು ಯಾವುದು ಮೈಕ್ರೋ ಕ್ರೆಡಿಟ್ ಫೈನಾನ್ಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ನಿರುದ್ಯೋಗಿ ಮಹಿಳೆಯರ ಒಂದು ಗುಂಪು ಚಟುವಟಿಕೆಗಳ ಮೂಲಕ, ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡಿಕೊಂಡು, ಸ್ತ್ರೀ ಸ್ವಸಹಾಯ ಸಂಘ ಮಾಡಿಕೊಂಡು ಅವರ ಒಂದು ಉದ್ಯೋಗ ಘಟಕಗಳನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ನಿಗಮದಿಂದ ಧನ ಸಹಾಯ ಕೊಡ್ತಕ್ಕಂಥದ್ದೇ ಯೋಜನೆ ಮುಖ್ಯ ಉದ್ದೇಶ. ಸೊ ಇಲ್ಲಿ ಆಯ್ಕೆಯಾದ ಕನಿಷ್ಠ 10 ಮಹಿಳೆಯರ ಸ್ವಯಂ ಸಹಾಯ ಗುಂಪುಗಳಿಗೆ ಆರ್ಥಿಕ ಬೆಂಬಲ ನೀಡಲಾಗುತ್ತೆ. ಜಂಟಿ ಖಾತೆಯನ್ನು ಆರಂಭಿಸಿ 2.5 ಲಕ್ಷದವರೆಗೂ ಸಹಾಯಧನವನ್ನು ಮಂಜೂರು ಮಾಡಲಾಗುತ್ತೆ. ಇಲ್ಲಿ ಪ್ರತಿ ಸದಸ್ಯರಿಗೆ 25,000 ರೂಪಾಯಿದಂತೆ ನಿಗಮ ಭರಿಸ್ತಕ್ಕಂಥದ್ದು ಹಣ, ಯಾಕಂದರೆ 10 ಜನ ಇರ್ತಾರಲ್ಲ. ಅದೇ ರೀತಿ ಪರಿಶಿಷ್ಟ ಜಾತಿ ನೋಡಿದ್ವಿ, ಪಂಗಡ, ಇಲ್ಲೂ ಅಷ್ಟೇ ಪರಿಶಿಷ್ಟ ಪಂಗಡದ ಬಗ್ಗೆ ಡೀಟೇಲ್ ಬೇಕು ಅಂತಂದರೆ, ಯಾಕಂದರೆ ಅದೇ ಒಂದು 20 ನಿಮಿಷ ವಿಡಿಯೋ ಆಗುತ್ತೆ, ಸಾರಾಂಶ ಅದ್ರ ಬಗ್ಗೆ ಬರೀಬೇಕಾಗತ್ತೆ. ಇಲ್ಲಿ ನಾನು ಮುಖ್ಯವಾದ ಸ್ಕೀಮ್ಸ್ ಮಾತ್ರ ತೊಗೊಂಡಿರ್ತೀನಿ, ಯಾಕಂದರೆ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ಅಂತಂದ್ರೆ ಸ್ಟಾಟಿಕ್ ಪೋರ್ಷನಲ್ಲೇ ಕವರ್ ಮಾಡಿರ್ತೀರ, ಮತ್ತು ಅದೇನನ್ನ ಒಂದೇ ಲೈನಲ್ಲಿ ಬರೀಬೋದು ನೀವು. ಸೊ ಇಲ್ಲಿ ಪರಿಶಿಷ್ಟ ಜಾತಿಗೋಸ್ಕರ ಏನಿದೆ ಅಂದರೆ ವಾಲ್ಮೀಕಿ ಕಲ್ಯಾಣ ನೋಡಿ, ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಮೂಲಕ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳು. ಸೊ ಏನು ಅಂದರೆ ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಇದೆ, ಇದು ಸ್ವಸಹಾಯ ಉದ್ಯೋಗ ಕೊಡೋದು, ಭೂ ಒಡೆತನ ಯೋಜನೆ, ಇದು ನಾವು ಈಗ ಆಲ್ರೆಡಿ ಏನು ಪರಿಶಿಷ್ಟ ಜಾತಿಲೂ ನೋಡಿದ್ವಿ. ಗಂಗಾ ಕಲ್ಯಾಣ, ಇದು ಕೂಡ ಪರಿಶಿಷ್ಟ ಜಾತಿಲೂ ಇದೆ, ಪರಿಶಿಷ್ಟ ಪಂಗಡದಲ್ಲೂ ಇದೆ, ಅಲ್ಪಸಂಖ್ಯಾತರದಲ್ಲೂ ಇದೆ, ಹಿಂದುಳಿದ ವರ್ಗದಲ್ಲೂ ಇದೆ. ಗಂಗಾ ಕಲ್ಯಾಣ ಇಲ್ಲಿ ನಾವು ತಗೊಂಡಿಲ್ಲ, ಏನಕ್ಕೆ ಅಂದರೆ ಏನಿಲ್ಲ, ಅದು ಕಿರು ಅಂದರೆ ಅವರ ಗಂಗಾ ಕಲ್ಯಾಣ ಅಡಿಯಲ್ಲಿ ಏನಾಗುತ್ತೆ, ನೀರಾವರಿ ಯೋಜನೆಗೋಸ್ಕರ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಅವರ ಒಂದು ಇಂಡಿವಿಜುವಲ್ ಆಗಿ. ಮತ್ತು ಏತ ನೀರಾವರಿ ಯೋಜನೆ, ಏತ ನೀರಾವರಿ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಇರಿಗೇಷನ್ ಸಿಸ್ಟಮಲ್ಲಿ ವಾಟರ್ ಲಿಫ್ಟಿಂಗ್ ಯೋಜನೆಗೆ ಕೂಡ ಒಂದಷ್ಟು ದುಡ್ಡು ಕೊಡ್ತಾರೆ, ಅದೇ ಗಂಗಾ ಕಲ್ಯಾಣ ಯೋಜನೆ. ಸೊ ಈ ಯೋಜನೆ ಎಲ್ಲ ಪರಿಶಿಷ್ಟ ಪಂಗಡದಲ್ಲೂ ಕೂಡ ಇದೆ, ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಮುಖಾಂತರ. ನೋಡಿ ಸ್ವಯಂ ಉದ್ಯೋಗ ಯೋಜನೆ, ಸೊ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ 5 ಲಕ್ಷವರೆಗೆ ಘಟ ವೆಚ್ಚ ಭರಿಸೋದು, 2 ಲಕ್ಷ ಕೊಡ್ತದ್ದು, 50% ವೆಚ್ಚದಲ್ಲಿ ಮಾಡ್ತಕ್ಕಂಥದ್ದು. ನೋಡಿ ನೇರ ಸಾಲ ಯೋಜನೆ, ಇಲ್ಲಿ ಪರಿಶಿಷ್ಟ ಪಂಗಡದ ಆರ್ಥಿಕ ಅಭಿವೃದ್ಧಿಗೆ 40,000 ಘಟಕದಲ್ಲಿ ವೆಚ್ಚದಲ್ಲಿ ಹಸು, ಎಮ್ಮೆ ಮತ್ತು ಕುರಿ ಮೇಕೆ ಸಾಗಾಣಿಕೆಗೋಸ್ಕರ ಅವ್ರು ಕೊಡ್ತಕ್ಕಂಥದ್ದು. ಇದರಲ್ಲಿ ಸಹಾಯಧನ ಆಗಿ 25,000 ಕೊಟ್ಟರೆ 4% ಬಡ್ಡಿ ದರದಲ್ಲಿ 15,000 ರೂಪಾಯಿ ಕೊಡ್ತಾರೆ 40,000ದಲ್ಲಿ. ನೇರ ಸಾಲ ಯೋಜನೆ, ಉದ್ಯಮಶೀಲ ಅಭಿವೃದ್ಧಿ ಯೋಜನೆ, ಅವರು ಉದ್ಯಮವನ್ನು ಬೆಳವಣಿಗೆ ಮಾಡೋಕ್ಕೋಸ್ಕರ ಸಣ್ಣ ಕೈಗಾರಿಕೆ ಈ ಥರ ಮಾಡೋದಕ್ಕೋಸ್ಕರ, ಮತ್ತು ಅವರಿಂದ ಆಟೋ ರಿಕ್ಷಾ, ಟ್ರ್ಯಾಕ್ಟರ್ ಈ ಒಂದು ಖರೀದಿಗೋಸ್ಕರ ಕೊಡ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಕುರಿ ಸಾಕಾಣಿಕೆ ಮಾಡೋ, ಚರ್ಮಗಾರಿಕೆ, ಅವರ ಉದ್ಯಮಶೀಲತೆನ ಅಭಿವೃದ್ಧಿ, ಎಂಟ್ರಪ್ರಿನರ್ಶಿಪ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇರತಕ್ಕಂಥ ಒಂದು ಯೋಜನೆ. ಅದು ಬಿಟ್ಟರೆ ಮೈಕ್ರೋ ಕ್ರೆಡಿಟ್, ಸೇಮ್ ಇದು ಅಷ್ಟೇ, 25,000 ರೂಪಾಯಿ ಕೊಡ್ತಾರೆ, ಗರಿಷ್ಠ ಮೊತ್ತ 25,000. ಅದರಲ್ಲಿ 15,000 ಸಹಾಯಧನ ಅಂದರೆ 10,000 ಏನು ಮಾಡ್ತಾರೆ, ಒಂದು ಇದ್ರ ಮೂಲಕ ಪಾವತಿ ಮಾಡ್ತಕ್ಕಂಥದ್ದು, ಸಾಲದ ಮೂಲಕ ಕೊಡಿಸ್ತಕ್ಕಂಥದ್ದು. ಇವರು ಇದು ಬಡ್ಡಿ ದರ 4% ಇರುತ್ತೆ. ಅವರು ಸಾಲ ಬಡ್ಡಿಯನ್ನು 3 ವರ್ಷಗಳಲ್ಲಿ ಮಾಸಿಕ ಅಥವಾ ತ್ರೈಮಾಸಿಕ ಕಂತುಗಳಲ್ಲಿ ಕೂಡ ತೀರಿಸ್ಕೋಬೋದು.
ಸೊ ಇದು ಬಿಟ್ಟರೆ ಐರಾವತ ಯೋಜನೆ, ಇದು ಪರಿಶಿಷ್ಟ ಪಂಗಡಗೋಸ್ಕರ ಇರತಕ್ಕಂಥ ಯೋಜನೆ. ಓಲಾ ಓಬರ್ ಪ್ಲಾಟ್ಫಾರ್ಮ್ಗಳಲ್ಲಿ ಮೂಲಕ ನಿರುದ್ಯೋಗನ ಇದು ಮಾಡೋಕ್ಕೋಸ್ಕರ 5 ಲಕ್ಷದವರೆಗೆ ಸಬ್ಸಿಡಿ ರೂಪದಲ್ಲಿ ಹಣಕಾಸಿನ ನೆರವು ನೀಡಲಾಗುತ್ತೆ. ಇದರಿಂದ ವಾಹನವನ್ನು ತಗೊಂಡು ಅವರು ಈ ಐರಾವತ ಯೋಜನೆ ಅಡಿ ಓಲಾ ಊಬರ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಥವಾ ತಮ್ಮದೇ ಆದ ಒಂದು ವಾಹನವನ್ನು ಇಟ್ಕೊಂಡು ಇದು ಮಾಡ್ಕೋಬೋದು. ಸೊ ನೆಕ್ಸ್ಟು ಸಮೃದ್ಧಿ ಯೋಜನೆ. ಅಗೇನ್ ಸಮೃದ್ಧಿ ಯೋಜನೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇದು ಒಂದು ತಮ್ಮದೇ ಆದ ವ್ಯಾಪಾರ ಮಾಡೋಕ್ಕೋಸ್ಕರ ಉದ್ಯೋಗ ಕೈಗೋಸ್ಕರ ಇರ್ತಕ್ಕಂಥ ಯೋಜನೆ. ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಗೋಸ್ಕರ ಇಲ್ಲಿ ಹೆಸರಾಂತ ಬ್ರಾಂಡೆಡ್ ಕಾರ್ಪೊರೇಟ್ ಕಂಪನಿಗಳ ಸಮನ್ವಯದಲ್ಲಿ ಆದಾಯಗೊಳಿಸೋ ಉದ್ಯೋಗನ ಕೈಗೊಳ್ಳತಕ್ಕಂಥ ಯೋಜನೆ. ಇದರಲ್ಲಿ ರು 10 ಲಕ್ಷದವರೆಗೂ ಸಬ್ಸಿಡಿ ರೂಪದಲ್ಲಿ ಹಣಕಾಸಿನ ನೆರವು ಕೊಡ್ತಕ್ಕಂಥದ್ದು. ಸೊ ಇದ್ರ ನೆಕ್ಸ್ಟ್ ಬನ್ನಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮ. ಇದು ನಾನು ನಿಮ್ಗೆ ಆಗಲೇ ಹೇಳಿದೆ, ಹಿಂದುಳಿದ ವರ್ಗ ಅಂದ ತಕ್ಷಣ ಈಗ ಪರಿಶಿಷ್ಟ ಜಾತಿ ಅಂದ ತಕ್ಷಣ ಡಾಕ್ಟರ್ BR ಅಂಬೇಡ್ಕರ್, ಮತ್ತು ಪರಿಶಿಷ್ಟ ಪಂಗಡ ಅಂದ ತಕ್ಷಣ ವಾಲ್ಮೀಕಿ ಬರುತ್ತೆ, ಮೊರಾರ್ಜಿ ದೇಸಾಯಿ ಬರುತ್ತೆ, ವಸತಿ. ಮತ್ತು ಹಿಂದುಳಿದ ವರ್ಗ ಅಂದ ತಕ್ಷಣ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಇರುತ್ತೆ. ಇವರ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಇಲ್ಲಿ ಏನು ಅಂತಂದರೆ ಸೇಮ್ ಇದು ಹಿಂದುಳಿದ ವರ್ಗಗಳಿಗೆ ಕೊಡ್ತಕ್ಕಂಥದ್ದು. ಚೈತನ್ಯ ಸಬ್ಸಿಡಿ ಅಂದರೆ ಸಾಫ್ಟ್ ಲೋನು, ಇಲ್ಲೂ ಕೂಡ ಸಾಫ್ಟ್ ಲೋನ್ ಅಂದರೆ ಚೈತನ್ಯ ಸಬ್ಸಿಡಿ ಅಂದರೆ ಅವ್ರಿಗೋಸ್ಕರ ದುಡ್ಡನ್ನ ಸಹಾಯಧನ ಮಾಡ್ತಕ್ಕಂಥದ್ದು. ವ್ಯಾಪಾರ ಚಟುವಟಿಕೆಗಳಲ್ಲಿ, ಗೃಹ ಕೈಗಾರಿಕಾ ಸೇವಾ ವಲಯದಲ್ಲಿ ಕಾರ್ಯನಿರ್ವಹಿಸೋರಿಗೆ ಅಲ್ಲೂ ಕೂಡ ಅಂದರೆ ಇಲ್ಲಿ ದುಡ್ಡನ್ನ ಸ್ಪೆಸಿಫೈ ಮಾತ್ರ ನಿಮಗೆ ತಿಳ್ಕೊಬೇಕಾಗುತ್ತೆ ಅಷ್ಟೇ. 25,000 ರೂಪಾಯಿಂದ ಹಿಡಿದು 5 ಲಕ್ಷವರೆಗೆ ಕೊಡ್ತಾರೆ. 20% ಗರಿಷ್ಠ ಅಂದರೆ 25,000 ರೂಪಾಯಿ ಸಹಾಯಧನ ಮಾತ್ರ ನಿಗಮದಿಂದ ಮಂಜೂರು ಮಾಡಾಗುತ್ತೆ. ಇನ್ನು ಮಿಕ್ಕಿದ್ದು ಸಾಲದ ರೂಪದಲ್ಲಿ ಬ್ಯಾಂಕ್ ಮುಖಾಂತರ ಒದಗಿಸಿಕೊಡಲಾಗುತ್ತೆ. ಸೊ ನೆಕ್ಸ್ಟು ದೇವರಾಜ ಅರಸು ವೈಯಕ್ತಿಕ ಸ್ವಯಂ ಉದ್ಯೋಗ ನೇರ ಸಾಲ ಅಂತೇಳಿ. ಸ್ವಯಂ ಉದ್ಯೋಗ ಮಾಡಿದವ್ರಿಗೆ ಹಿಂದುಳಿದ ವರ್ಗದ ಅಡಿಯಲ್ಲಿ ಯಾವ ವಲಯ ಅಂದರೆ ಸಣ್ಣ ವ್ಯಾಪಾರ, ಸೇವಾ ವಲಯ, ಕೃಷಿಯೇತರ ಚಟುವಟಿಕೆಗಳಿಗೆ ಗರಿಷ್ಠ 2 ಲಕ್ಷವರೆಗೆ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು. ಇದರಲ್ಲಿ 15% 30% 30,000ಗಳಷ್ಟು ಸಹಾಯಧನ ಕೊಡಿದ್ರೆ ಉಳಿಕೆ ಮೊತ್ತ ಬಡ್ಡಿ ರೂಪದಲ್ಲಿ ಮಾಡಿಸ್ತಾರೆ. ಅಂದರೆ ಬಡ್ಡಿ ಕಮ್ಮಿ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಕಿರುಸಾಲ ಯೋಜನೆ ಸೇಮ್. ಇದು ಕಿರುಸಾಲ ಅಂತಂದ್ರೇನು, ಹಿಂದುಳಿದ ವರ್ಗದವರಿಗೆ 5,000 ರೂಪಾಯಿ ಸಹಾಯಧನ ಕೊಡೋದು, ಇನ್ನು ಮಿಕ್ಕಿದ್ದು 15,000 ರೂಪಾಯಿ, ಇನ್ನು 10,000 ರೂಪಾಯಿ 4% ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥದ್ದು. ಅಂದರೆ ಅವ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋರಿಗೆ ಹೆಲ್ಪ್ ಆಗಲಿ ಅಂತೇಳಿ. ಇದಲ್ಲದೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂದರೆ ಇಲ್ಲಿ ವೃತ್ತಿಪರ ಉನ್ನತ ಕೋರ್ಸ್ಗಳಿಗೆ CET ಮುಖಾಂತರ ಇಂಜಿನಿಯರಿಂಗ್ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ದಂತವೈದ್ಯ ಆಗಿರ್ಬೋದು, ಅವ್ರಿಗೆ ವಾರ್ಷಿಕವಾಗಿ 2% ಬಡ್ಡಿ ದರದಲ್ಲಿ 1 ಲಕ್ಷದವರೆಗೆ ಸಾಲ ಮಂಜೂರು ಮಾಡತಕ್ಕಂಥದ್ದು. ಮತ್ತು ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಅಲ್ಲೇನಾದರೂ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ರೆ ಅವರಿಗೆ ಕೋರ್ಸ್ಗಳಿಗೋಸ್ಕರ ವಾರ್ಷಿಕ 3.5 ಲಕ್ಷಗಳಂತೆ 3 ವರ್ಷಗಳ ಕೋರ್ಸ್ಗೆ ಗರಿಷ್ಠ 10 ಲಕ್ಷ ಅಮೌಂಟ್ನ ಬಡ್ಡಿ ರಹಿತ ಸಾಲ ಕೂಡ ಒದಗಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಅಡಿಯ ಉದ್ದೇಶ. ಸೊ ಇದು ನೆಕ್ಸ್ಟು ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿ ಯೋಜನೆ. ಅಲ್ಪಸಂಖ್ಯಾತರು ಅಂದರೆ ಏನು, ಮುಸ್ಲಿಮರ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಸಿಖ್ಖರ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು. ಸೊ 1 2 3 4 5 6 ನೆನಪಿಟ್ಕೊಳ್ಳಿ. 6 ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಗೌರ್ಮೆಂಟ್ ಸ್ಪೆಸಿಫೈ ಮಾಡಿರತಕ್ಕಂಥ ಅಲ್ಪಸಂಖ್ಯಾತರ ಯೋಜನೆ. ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂಡಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ. ಸೊ ಈ ಅಡಿಯಲ್ಲಿ ಏನೇನಾಗುತ್ತೆ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಇಲ್ಲೂ ಕೂಡ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಈ ಥರ ಎಲ್ಲ ಇದೆ. ಅದು ನಮ್ಗೆ ನೆಸೆಸಿಟಿ ಇಲ್ಲ. ಮುಖ್ಯವಾಗಿ ಏನು, ವಿದ್ಯಾರ್ಥಿಗೆ ಉತ್ತೇಜನ ಕೊಡಲು 3 ತಿಂಗಳ ಅವಧಿಗೆ ತರಬೇತಿ ಕೊಡ್ತಕ್ಕಂಥ ಪತ್ರಿಕೋದ್ಯಮ ಸಮಾಜಗೋಸ್ಕರ ಅಂದರೆ ಉತ್ತೇಜನ ಕಾರ್ಯಕ್ರಮ ಇದು. ನಿಮಗೆ ಗೋ ಥ್ರೂ ಇಟ್ ಈಸ್ ನಾಟ್ ನೆಸೆಸರಿ. ಮತ್ತು ಅಷ್ಟಲ್ಲದೆ ಪ್ರತಿಷ್ಠಿತ ಉನ್ನತ ಶಿಕ್ಷಣ ITI, IIM, IASಗೆ ಸೇರ್ಕೊಳ್ಳತಕ್ಕಂಥ ಅಲ್ಪಸಂಖ್ಯಾತರಿಗೆ 2 ಲಕ್ಷವರೆಗೂ ಪ್ರೋತ್ಸಾಹಧನ ನೀಡ್ತಕ್ಕಂಥದ್ದು. ಅಂದರೆ ಅವರು ಮೆರಿಟಲ್ಲಿರಬೇಕಾಗತ್ತೆ. ಮತ್ತು NCERT, DSRT ಮಾನ್ಯತೆ ಪಡೆದಿರುವ BEd, DEdಗೆ ಬೋಧಿಸುವ ಸರ್ಕಾರಿ, ಅರೆ ಸರ್ಕಾರ, ಖಾಸಗಿ ಶಾಲೆಗಳಲ್ಲಿ ದಾಖಲಾತಿ ಹೊಂದಿದ ವ್ಯಾಸಂಗ ಮಾಡ್ತಿರೋ ಅಲ್ಪಸಂಖ್ಯಾತ ಸಮುದಾಯ ವಿದ್ಯಾರ್ಥಿಗಳಿಗೆ ವಾರ್ಷಿಕ 25,000 ರೂಪಾಯಿ ವಿಶೇಷ ಪ್ರೋತ್ಸಾಹಧನ ನೀಡೋದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರೆ ಇವರು ಬಿಲೋ ಪವರ್ಟಿ ಲೈನಲ್ಲಿ ಬರಬೇಕಾಗತ್ತೆ. ಮತ್ತು ಅಲ್ಪಸಂಖ್ಯಾತರು ಅಂತ ಅವ್ರಿಗೆ ಇದಿರಬೇಕಾಗತ್ತೆ. ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಾಲೇಜು, ಇದೆಲ್ಲ ಡಿಪ್ಲೊಮಾ, ಇದೆಲ್ಲ ನೀವು ನೋಡ್ಕೋಬೋದು. ಇಷ್ಟಲ್ಲದೆ ಶಾದಿ ಒಂದು ಶಾದಿಗೋಸ್ಕರನೇ ಒಂದು ಸಮುದಾಯ ಭವನ ಕ್ರಿಯೇಟ್ ಮಾಡೋಕ್ಕೂ ಕೂಡ ಸಂಘಗಳಿಗೆ, ಸಂಸ್ಥೆಗಳಿಗೆ ಸರ್ಕಾರದಿಂದ ದುಡ್ಡು ಕೊಡ್ತಕ್ಕಂಥದ್ದು, ಅವರವರ ಒಂದು ಧರ್ಮದಲ್ಲಿ ಸಮುದಾಯ ಭವನ ಕ್ರಿಯೇಟ್ ಮಾಡೋಕ್ಕೋಸ್ಕರ. ಸೊ ಅಷ್ಟಲ್ಲದೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಿದೆ, ಅದು ಈ ಎಲ್ಲ ಇದಕ್ಕೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಒಂದು ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತಾ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಮುಖ್ಯವಾಗಿ ಸ್ವಾವಲಂಬನ್ ಮಾರ್ಜಿನ್ ಹಣ ಸಾಲ ಯೋಜನೆ. ಇದು ಅಲ್ಪಸಂಖ್ಯಾತರಿಗೆ ಹಣ ಸಾಲ ಯೋಜನೆ ಅಂದ ತಕ್ಷಣ ಮಾರ್ಜಿನ್ ಅಂದ್ರೇನು, ಕೃಷಿ ಆಧಾರಿತ ಚಟುವಟಿಕೆಗಳಿಗೋಸ್ಕರ, ಸೇವಾ ವಲಯದ ಉದ್ಯಮಿಗಳಿಗೋಸ್ಕರ, ಕೈಗಾರಿಕೆ ಬ್ಯಾಂಕ್ ಇವ್ರಿಗೋಸ್ಕರ ಗರಿಷ್ಠ 5 ಲಕ್ಷ ಮೌಲ್ಯದ ಘಟಕಕ್ಕೆ 20% ಮಾರ್ಜಿನ್ ಹಣ ಕೊಡ್ತಾರೆ. ಇದು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ದಟ್ ಮಚ್ ಇಸ್ ನಾಟ್ ನೆಸೆಸರಿ.
ಇದು ಇಂಪಾರ್ಟೆಂಟ್. ಅರಿವು, ವಿದ್ಯಾಭ್ಯಾಸ ಸಾಲ ಕೊಡ್ತಕ್ಕಂಥ, ಅರಿವು ಇರೋದು ವಿದ್ಯಾಭ್ಯಾಸ ಸಾಲ ಕೊಡ್ತಕ್ಕಂಥದ್ದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥದ್ದು. ಇದು ನೆನಪಿಟ್ಕೋಬೇಕಾಗತ್ತೆ ನೀವು. ಇಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ದಂತ ವೈದ್ಯಕೀಯ ಮತ್ತು MBA MCA ಈ ಥರದ್ದಕ್ಕೆ BEd ನರ್ಸಿಂಗ್ ಡಿಪ್ಲೊಮಾ ITI ಈ ಥರದ್ದಕ್ಕೆ ಧನ ಸಹಾಯ ಮಾಡ್ತಕ್ಕಂಥದ್ದು ವಾರ್ಷಿಕ 10,000ದಿಂದ ಹಿಡಿದು 75,000ವರೆಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೂ ಕೂಡ 1 ಲಕ್ಷದವರೆಗೆ ಮತ್ತು OEEB ಮೂಲಕ ವೈದ್ಯಕೀಯ ಕೋರ್ಸ್ಗಳಿಗೆ ಬೋಧನಾ ಶುಲ್ಕದ ಶೇಕಡ 100ರಷ್ಟು, ಖಾಸಗಿ ಕಾಲೇಜಲ್ಲಿ ಬೋಧನಾ ಶುಲ್ಕದ ಶೇಕಡ 50ರಷ್ಟು ಅಂದರೆ 3.5 ಲಕ್ಷದೊಳಗೆ ಸಾಲವನ್ನು ಮಂಜೂರು ಮಾಡುತ್ತೆ. ಇದು ಕಡಿಮೆ ಸಾಲ ಆಗಿದ್ರೂ ಆಗಿರ್ಬೋದು ಅಥವಾ ಕಮ್ಮಿ ದುಡ್ಡು ಆಗಿದ್ರೆ ಸಹಾಯಧನ ಕೂಡ ಕೊಡ್ತಕ್ಕಂಥದ್ದು. ಕಡಿಮೆ ಸಾಲ ಅಂದ್ರೇನು, ವಾರ್ಷಿಕ 2ರಷ್ಟು ಸೇವಾ ಶುಲ್ಕ ಸಾಲವನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟು ವಿಕಲಚೇತನರು ಮತ್ತು ಹಿರಿಯ ನಾಗರಿಕ ಸಬಲೀಕರಣಗೋಸ್ಕರ. ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಡಿಯಲ್ಲಿ ಇದು ಇರ್ತಕ್ಕಂಥದ್ದು. ಅಂದ್ರೇನು, ವಿಕಲಚೇತನರನ್ನ ಸಬಲೀಕರಣ ಮಾಡೋಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಇಲ್ಲಿ ಪ್ರಮುಖವಾಗಿ ವಿಕಲಚೇತನರನ್ನ ಯಾರ್ಯಾರು ಅಂತ ನೋಡಬೇಕಾಗುತ್ತೆ. 2016 RPD ಕಾಯ್ದೆ ಪ್ರಕಾರ ಎಷ್ಟು ಟೈಪ್ ಆಫ್ ವಿಕಲಚೇತನಗಳಿವೆ ಅಂದರೆ, ದೃಷ್ಟಿಕೋನ, ದೃಷ್ಟಿದೋಷ ಇರೋದವರು, ಮಂದದೃಷ್ಟಿ, ಕುಷ್ಠರೋಗ, ಶ್ರವಣ, ದೈಹಿಕ ಅಖಲತೆ, ಕುಬ್ಜತೆ, ಬೌದ್ಧಿಕ ಅಂಗವಿಕಲತೆ, ಮಾನಸಿಕ ಅಸ್ವಸ್ಥ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಸೆರೆಬ್ರಲ್ ಪಾಲ್ಸಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಕ್ರೋನಿಕ್ ನ್ಯೂರೋಲಾಜಿಕಲ್ ಕಂಡೀಷನ್, ನಿರ್ದಿಷ್ಟ ಕಲಿಕಾ ನ್ಯೂನತೆ. ಸೊ ಇದೆಲ್ಲ ಏನಿದೆ ಒಟ್ಟು 21 ಕಾಯಿಲೆನ ಇದು ಒಳಗೊಂಡಿದೆ. ಹಾಗಾದರೆ ಇವರ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಮುಖ್ಯವಾಗಿ 3 ವಿಭಾಗ ಆಗಿ ಮಾಡ್ಕೊಂಡಿದೆ. ಏನು ಅಂದರೆ, ವಿಕಲಚೇತನ ಅಭಿವೃದ್ಧಿ ಕಾರ್ಯಕ್ರಮ, ಹಿರಿಯ ನಾಗರಿಕಗೋಸ್ಕರ ಇರೋದು, ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆ ಕಾರ್ಯಕ್ರಮ. ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆ ಕಾರ್ಯಕ್ರಮ ಕೂಡ ನಾನು ಆಲ್ರೆಡಿ ಸ್ಕೀಮ್ಸಲ್ಲಿ ಕವರ್ ಮಾಡಿದ್ದೀನಿ. ಈವನ್ ನಾನು ಇಲ್ಲಿ ಎಷ್ಟೊಂದು ಸ್ಕೀಮ್ಗಳನ್ನ ಈ ನಮ್ಮ ಕರ್ನಾಟಕದ ಬಡ್ಜೆಟಲ್ಲೂ ಕೂಡ ಒಂದು ವಿಡಿಯೋ, ಒಂದು ಕಂಪ್ಲೀಟ್ 1 hour ವಿಡಿಯೋ ಇದೆ, ಅದು ನೋಡಿ ಅಲ್ಲೂ ಕವರ್ ಮಾಡಿದ್ದೀನಿ. ಸೊ ಇಲ್ಲಿ ನಿರ್ದಿಷ್ಟ ಸವಾಲುಗಳ ಮುಂದಿನ ದೃಷ್ಟಿಕೋನ ಏನು ಅಂತಂದರೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಕಲಚೇತನ ಸ್ವರೂಪಕ್ಕೆ ಅನುಗುಣವಾಗಿ ಸಮೀಕ್ಷೆ ನಡೆಸ್ತದೆ ಮತ್ತು ಅದಕ್ಕೆ ಕಾರ್ಯಕ್ರಮನ ಕೈಗೊಳ್ಳೋದು. ವಿಕಲಚೇತನ ಉದ್ಯೋಗ, ಪುರುಷ ವಿದ್ಯಾರ್ಥಿಗಳಿಗೆ ಮತ್ತು ಬುದ್ಧಿಮಾಂದ್ಯ ವ್ಯಕ್ತಿಗಳಿಗೆ ನಿರಾಯಾಮ ಯೋಜನೆ ಅಡಿ ವೈದ್ಯಕೀಯ ಸೇವೆ ಕಲಿಸೋದು. ನಿರಾಯಾಮ ಯೋಜನೆ ಏನು ಮುಂದೆ ತಗೋತೀನಿ. ಜಿಲ್ಲಾ ಅಂಗವಿಕಲ ಪುನರ್ವಸತಿ ಕೇಂದ್ರಗಳನ್ನು, ಇಲ್ಲದಿರುವ ಜಿಲ್ಲೆಗಳಲ್ಲಿ ಪುನರ್ವಸತಿ ಕೇಂದ್ರಗಳನ್ನು ಆರಂಭಿಸೋದು. ನಿರಾಶ್ರಿತ ಬುದ್ಧಿಮಾಂದ್ಯ ಪುರುಷರಿಗೆ ಅಂದರೆ, ಇದು ಅರ್ಥ ಏನು ಅಂದರೆ, ಈ ಎಸ್ಪೆಷಲಿ ಈ ಬುದ್ಧಿಮಾಂದ್ಯ ಅಂದರೆ ವಿಕಲಚೇತನ ಅಂತ ಕಂಪ್ಲೀಟಾಗಿ ತೊಗೊಳ್ಳೋದಾದರೆ, ಸೊ ಡಿಸಬಿಲಿಟಿ ಇರ್ತಕ್ಕಂಥವ್ರನ್ನ ಮುಂದೆ ತರಕ್ಕೆ ಎಲ್ಲ ರೀತಿ ಅನುವು ಮಾಡಿಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಅಷ್ಟಲ್ಲದೆ ದೃಷ್ಟಿದೋಷಗಳಿಗೆ ಬ್ರೈಲ್, ಮೈಸೂರಲ್ಲಿರ್ತಕ್ಕಂಥ ಬ್ರೈಲ್ ಮುದ್ರಣದ ಮುಖಾಂತರ ಅವ್ರಿಗೆ ಬ್ರೈಲ್ ಅಂದರೆ ಅವ್ರದ್ದೇ ಆದ ಒಂದು ಲಿಪಿ ಇರುತ್ತೆ, ಆ ಮುಖಾಂತರ ಅವರು ಅದನ್ನು ಪುಸ್ತಕವನ್ನು ಓದ್ತಕ್ಕಂಥದ್ದು. ಸೊ ಇದ್ರ ಜೊತೆ ಅಂಗವಿಕಲತೆ ನಿವಾರಣೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಅಡಿ ಕೂಡ ಅವ್ರಿಗೆ ಶಸ್ತ್ರಚಿಕಿತ್ಸೆಗೋಸ್ಕರ ಹಾಸ್ಪಿಟಲೈಸೇಷನ್, ಬೆಡ್ ಚಾರ್ಜ್, ಥೆರಪಿ, ಔಷಧಿಗಳಿಗೆ ಕನಿಷ್ಠ 1 ಲಕ್ಷ ಒಳಗೆ ಅನುದಾನ ಕೂಡ ನೀಡಲಾಗ್ತಾ ಇದೆ. ಯಾವುದು ಅಂಗವಿಕಲತೆ ನಿವಾರಣಾ ವೈದ್ಯಕೀಯ ಪರಿಹಾರ ನಿಧಿ ಮುಖಾಂತರ. ನೆಕ್ಸ್ಟು ಸಾಧನೆ ಮತ್ತು ಪ್ರತಿಭೆ ಅಂದರೆ, ಅವರ ಸಾಧನೆ ಮತ್ತು ಪ್ರತಿಭೆಗೆ ಅನುಗುಣವಾಗಿ ಅವ್ರಿಗೆ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋರಿಗೆ 50,000ಗಳಷ್ಟು ಪ್ರೋತ್ಸಾಹಧನ ಕೊಡಲಾಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮದಡಿ ಪಾಲ್ಗೊಳ್ಳೋ ವಿಕಲಚೇತನರಿಗೆ ಗರಿಷ್ಠ 20,000ಗಳನ್ನು ಕೂಡ ನೀಡಲಾಗುತ್ತೆ. ಮತ್ತು ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ವಿಕಲಚೇತನರಿಗೆ 50,000ಗಳ ಸಹಾಯಧನ ಕೂಡ ನೀಡಲಾಗುತ್ತೆ. ಯಾಕಂದರೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ. ಆಗ ಒಬ್ಬರನ್ನ ನೋಡಿಕೊಂಡು ಇನ್ನು ಮಿಕ್ಕಿದ್ದ ವಿಕಲಚೇತನರು ಕೂಡ ಏನಾದ್ರು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ತಾ. ಸೊ ಇಲ್ಲಿ ಅಂಗವಿಕಲ ಮಕ್ಕಳ ವಿಶೇಷ ಅಭಿವೃದ್ಧಿ ಶಿಕ್ಷಣ ಯೋಜನೆ ಕೂಡ ಇದೆ. ಇದು ಸ್ವಸಹಾಯ ಸಂಘಗಳ ಮುಖಾಂತರ ತಂದಿರತಕ್ಕಂಥದ್ದು. ಮಹಾಯಾನ ಅಂದರೆ ಪ್ರತಿ ಮಗುವಿಗೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ವಸತಿ ರಹಿತ ಶಾಲೆ ಅಂದರೆ ಯಾರಿಗೆ ದುಡ್ಡಿರಲ್ಲ ನೋಡಿ. ಈಗ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟಿದಾಗ ಮತ್ತು ವಿಕಲಚೇತನ ಮಕ್ಕಳು ಹುಟ್ಟಿದಾಗ ಈಗ ದುಡ್ಡಿರೋರು ಏನೋ ಮಾಡ್ತಾರೆ, ಬಟ್ ದುಡ್ಡಿಲ್ದಿರೋರಿಗೆ ಸೊ ಅಂಥವ್ರಿಗೆ ಕೊಡಬೇಕಲ್ಲ, ಅವ್ರಿಗೆ ಒಂದು ಶಾಲೆಗಳು ಒದಗಿಸ್ಕೊಡ್ಬೇಕು, ಫ್ರೀಯಾಗಿ ಕೊಡಬೇಕು, ಅವ್ರಿಗೆ ವಿತ್ ಅಸಿಸ್ಟ್ ಕೊಡಬೇಕು, ಅಂದರೆ ಅವ್ರಿಗೆ ಉಪಕರಣಗಳು ಒದಗಿಸ್ಕೊಡ್ಬೇಕು. ಸೊ ಇದೆಲ್ಲ ಈ ಒಂದು ಅಡಿಲಿ ಬರ್ತಕ್ಕಂಥ ಯೋಜನೆ. ಅದಕ್ಕೆ ಏನೇನು ದುಡ್ಡು ಕೊಡ್ತಾರೆ ಅಂತ ಹಾಕಿದರೆ ದಟ್ ಈಸ್ ನಾಟ್ ಮಚ್ ನೆಸಸರಿ. ಮತ್ತು ಅಂಧ ಮಹಿಳೆಯರಿಗೆ ಜನಿಸುವ ಮಕ್ಕಳಿಗೆ ಶಿಶುಪಾಲನಾ ಭತ್ಯೆ ಅಂದರೆ ಕಣ್ಣು ಕಾಣಿಸ್ತಾ ಇರತಕ್ಕಂಥ ಮಹಿಳೆಯರಿಗೆ ಹುಟ್ಟಾಗ ಆ ಮಕ್ಕಳಿಗೋಸ್ಕರ ನೋಡೋಕ್ಕೋಸ್ಕರ 2 ವರ್ಷದ ತನಕ 2,000ಗಳಷ್ಟು ಶಿಶುಪಾಲ ಭತ್ಯೆಯನ್ನು ಸರ್ಕಾರ ಕೊಡುತ್ತೆ. ಅಂದರೆ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಒಳಗಿರಬೇಕು ಅಂಥ ಕುಟುಂಬದವ್ರಿಗೆ, ಅಂದರೆ ಬಡತನದಲ್ಲಿರ್ತಕ್ಕಂಥ ಕುಟುಂಬದವರಿಗೆ. ಸೊ ನೆಕ್ಸ್ಟು ನಿರಾಯಾಮ ಯೋಜನೆ ನಾನು ಹೇಳಿದೆ. ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಬುದ್ಧಿಮಾಂದ್ಯ, ಸೆರೆಬ್ರಲ್ ಪಾಲ್ಸಿ, ಆಟಿಸಮ್, ಬಹುವಿಧದ ಅಂಗವಿಕಲತೆ ಹೊಂದಿರೋರಿಗೆ ಪ್ರತಿ ವ್ಯಕ್ತಿಗೆ ಜೀವಮಾನದಲ್ಲಿ 1 ಬಾರಿಗೆ 250 ರೂಗಳ ವಿಮಾ ಕಂತನ್ನು ಪಾವತಿಸುವ ಯೋಜನೆ. ಇದು ಒಂದ್ಸಲ ಪಾವತಿ ಮಾಡಿದ್ರೆ ಇದೇನಾಗುತ್ತೆ ಅಂದರೆ, ಪ್ರತಿ ವರ್ಷದಲ್ಲಿ ಗರಿಷ್ಠ 1 ಲಕ್ಷ ವೈದ್ಯಕೀಯ ನೆರವನ್ನು ಪಡೆಯಬಹುದು. ಅಂದರೆ ಇದೊಂದು ಲೈಕ್ ಇನ್ಶೂರೆನ್ಸ್ ಯೋಜನೆ ಥರದ. ಒಂದ್ಸಲ 250 ರೂಪಾಯಿ ಕೊಟ್ಬಿಟ್ರಾಯ್ತು, ಪ್ರತಿ ವರ್ಷ 1 ಲಕ್ಷದಷ್ಟು ಅವ್ರಿಗೆ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದು ಏನಾರು ಅವ್ರಿಗೆ ಹಾಸ್ಪಿಟಲೈಸೇಷನ್ ಆದರೆ.
ಇದು 2019-20 ಸಾಲಿಗೆ 4 ಲಕ್ಷಗಳ ಆಯವ್ಯಯವನ್ನು ನಿಗದಿಪಡಿಸಿದೆ. ಅಂದರೆ ಅದು ಬಜೆಟಲ್ಲಿ ಕೊಟ್ಟಿರ್ತ ಅಮೌಂಟ್ ಇದನ್ನೆಷ್ಟು ಸೇರಿ. ಇಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೂಡ ಕೊಟ್ಟಿದೆ. ಆ ಲ್ಯಾಪ್ಟಾಪ್ ಮುಖಾಂತರ ಅವರಿಗೆ ತಂತ್ರಜ್ಞಾನ ತಂತ್ರಾಂಶದ ಬಗ್ಗೆ ಅವ್ರಿಗೆ ಶಿಕ್ಷಣ ಒದಗಿಸೋದು ಇದರ ಒಂದು ಉದ್ದೇಶ. ಇದು ಬಿಟ್ಟರೆ ನಮಗೆ ವಿಕಲಚೇತನಿಗೆ ನಿರುದ್ಯೋಗ ಭತ್ಯೆ ಕೂಡ ಕೊಡ್ತಾರೆ, ನಿಮ್ಗೆ ಗೊತ್ತಿದೆ. ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಡಿ ಕೊಡ್ತಕ್ಕಂಥದ್ದು. ಇಲ್ಲಿ ಏನು ಕೊಡ್ತಾರೆ ಅಂದರೆ, ಇಲ್ಲಿ ವಿಕಲಚೇತನ ಹಾಗೂ ನಿರನಾಗರಿಕ ಸಬಲೀಕರಣ ಇಲಾಖೆಯಿಂದ ಜಾರಿಗೊಳಿಸಿರ್ತಕ್ಕಂಥದ್ದು 60 ವರ್ಷ. ಅಂದರೆ ಇಲ್ಲಿ ಎಷ್ಟು ಕೊಡ್ತಾರೆ ಅನ್ನೋದು 1000 ರೂಪಾಯಿ ಬರುತ್ತೆ. 40% ಕಮ್ಮಿ ಇದ್ದರೆ, 75% ಜಾಸ್ತಿ ಇದ್ದರೆ ಅವ್ರಿಗೆ 1400 ರೂಪಾಯಿ ಬರುತ್ತೆ. ಅದು ಅಂಗವಿಕಲರಿಗೆ. ಇಲ್ಲಿ ಹಿರಿಯ ನಾಗರಿಕರು ಕೂಡ ಪೆನ್ಷನ್ ಕೊಡ್ತಕ್ಕಂಥದ್ದು 60 ವರ್ಷದ ಮೀರಿದವರಿಗೆ ಅವ್ರಿಗೂ ಏನು ಕೊಡ್ತಾರೆ, 1000 ರೂಪಾಯಿ ಪೆನ್ಷನ್ ಕೊಡ್ತಕ್ಕಂಥದ್ದು. ಅದು ಅಲ್ಲದೆ ಹಿರಿಯ ನಾಗರಿಕೋಸ್ಕರ ಅವ್ರಿಗೂ ಕೂಡ ಈ ಸೋಷಿಯಲ್ ಅಸಿಸ್ಟೆಂಟ್ ಅಂದರೆ ವಾಕರ್ ಆಗಿರ್ಬೋದು, ಇದಾಗಿರ್ಬೋದು, ಇದು ಈ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಕೊಡ್ತಕ್ಕಂಥದ್ದು. ಮತ್ತು ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂಥದ್ದು. ಇದರಲ್ಲಿ ವೃದ್ಧಾಪ್ಯ ವೇತನದಲ್ಲಿ ನಾನು ನಿಮ್ಗೆ ಆಗಲೇ ಹೇಳಿದೆ 600 ರೂಪಾಯಿ 60 ವರ್ಷದವರಿಗೆ, 65 ವರ್ಷ ಮೇಲ್ಪಟ್ಟವರಿಗೆ 1000 ರೂಪಾಯಿ ಕೊಡ್ತಕ್ಕಂಥದ್ದು. ಇದು ಅರ್ಹತೆಗಳಿದೆ, ಅವ್ರಿಗೆ ಏನೇನು ಅರ್ಹತೆ ಇರಬೇಕು ಅದಕ್ಕೆ ಅಂತ. ಅವ್ರಿಗೆ 20,000ಕ್ಕಿಂತ ಹೆಚ್ಚಿಗೆ ಇರೋದು ವಾರ್ಷಿಕ ಆದಾಯ, ಅಂಥವ್ರಿಗೆ ಮಾತ್ರ ಸಿಗೋದು. ಇವನ್ ಅಂಗವಿಕಲತರು ಕೂಡ ಬಡತನದ ಕೆಳಗಿರಬೇಕು. ಅವ್ರು ಯಾವುದೇ ಕೆಲಸ ಮಾಡ್ತಿರ್ಬೋದು, ಗೌರ್ಮೆಂಟ್ ಆಗಲಿ ಬೇರೆ ಆಗಲಿ, ಮತ್ತು ಇಷ್ಟು ಲಕ್ಷಕ್ಕಿಂತ ಅವ್ರ ಆದಾಯ ಜಾಸ್ತಿ ಇರಬಾರ್ದು ಅಂತಕ್ಕಂಥ ಅವ್ರಿಗೂ ಕೂಡ ರೂಲ್ಸ್ ಇದೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ 10,000 ಜಂಟಿ ಖಾತೆಗಿಂತ ಹೆಚ್ಚು ಠೇವಣಿ ಇರಬಾರ್ದು, ಮಾಸಾಶನ. ಸೊ ಇದೆಲ್ಲ ಇದೆ. ಸೊ ಇದು ನಮಗೆ ನೀವು ಜಸ್ಟ್ ಗೋ ಥ್ರೂ ಇಟ್. ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಚಾಪ್ಟರ್ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಅಂದ್ರೇನು, ಒಂದು ಸೆಕೆಂಡ್ ನೋಡೋಣ ಸ್ನೇಹಿತರೆ. ಸೊ ಇದನ್ನು ನಾವು ನೆಕ್ಸ್ಟ್ ಮಾಡೋಣ ಸ್ನೇಹಿತರೆ. ಈಗ ನೋಡಿದ್ರೆ ಟೈಮು ಆಲ್ಮೋಸ್ಟ್ 50 ಮಿನಿಟ್ಸ್ ಹತ್ತತ್ರ ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಈ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಮತ್ತು ನೆಕ್ಸ್ಟ್ 4 ಚಾಪ್ಟರ್ ಏನಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟ್ರು. ಮತ್ತು ಇಷ್ಟು ದೊಡ್ಡ ಇದಿರಲ್ಲ, ಸ್ಕೀಮ್ಸ್ ಕಮ್ಮಿ ಇರಲ್ಲ, ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿಂದ ಇಂಪಾರ್ಟೆಂಟ್. ಯಾಕಂದರೆ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ನಿಮಗೆ ಈ ಕರಾವಳಿ ರೀಜನ್ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಕರಾವಳಿ ರೀಜನು, ಮುಂಬೈ ಕರ್ನಾಟಕ, ಈ ರೀತಿ ಹಿಂದುಳಿದ ಒಂದು ಟ್ರೈಬಲ್ ಏರಿಯಾ, ಗಿರಿಜನ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿಂದ. ಇದನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಸ್ಕೀಮ್ಸ್ಗಳ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತು ನೀವು ಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡ್ಬೋದು. ಪುನೀತ್ ಫೋರಮ್ ಅಂತ ಟೆಲಿಗ್ರಾಮಲ್ಲಿ ಕೊಟ್ಟರೆ PUNEETHFORUM ಅಂತ, ಯು ಕ್ಯಾನ್ ಜಾಯ್ನ್ ಇಟ್. ನಾನು ಅಲ್ಲಿ ಜಾಬ್ ಬಗ್ಗೆ, ಕರೆಂಟ್ ಅಫೇರ್ಸ್, ಬೇರೆ ಬೇರೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆನ್ ಡೈಲಿ ಬೇಸಿಸ್. ಸೊ ಪುನೀತ್ ಫೋರಮ್ ಅಂತ, ಅದರದ್ದು ಲಿಂಕು ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.